ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಚಿಕ್ಕಪ್ಪ, ಗೀತಾ ಮತ್ತೆ ಅವ್ರ ತಂದೆ ತಾಯಿನ ಮನೆ ಕರ್ಕೊಂಡ್ ಬರ್ತಾ ಇದ್ದೀನಿ. ಈ ವಿಷಯ ಅಮ್ಮನಿಗೂ ಹೇಳ್ಬಿಡಿ. ಬಂದಾರೋ ಬಂದಾರೋ ಸಾಹುಕಾರ, ಪ್ರೀತಿಲೂ ನೋವಲ್ಲೂ ಪಾಲುದಾರ. ಬಂದಾರೋ ಬಂದಾರೋ ಸಾಹುಕಾರ, ಕನಸಲ್ಲೂ ಕೈ ಹಿಡಿಯೋ ಸೂತ್ರಧಾರ. ಎಲ್ಲ ಸಹಿಸಿ ನಗುವ ಜಾದುಗಾರ, ಮನಸ್ಸು ಮನಸ್ಸನ್ನ ಹೊಲಿಯೋ ಸೂಜಿದಾರ. ತಾಯಿ ತಂದೆಗೆ ಎರಗೋ ಸ್ನೇಹವೆಂದರೆ ಕರಗೋ, ಮಗುವ ಮನಸ್ಸಿನ ದೊರೆಯುವ ರೆಪ್ಪೆಗೂನು ಈ ಗುಣವ ಹಂಚೋ ಸಾಹುಕಾರ. ನೀ ಹೃದಯ ಕಾಯೋ ಬೇಹುಗಾರ.
ಎಲ್ಲ ಅತಿಥಿ ಮಹೋದಯ ಪ್ರಾರಂಭದಲ್ಲಿ ಶ್ರೀ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದೇನೆ. ಮೊದಲಿಗೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನ ವಹಿಸಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಎಂ ಎ ಪಾಟೀಲ್ ಸರ್ ಅವರು ವಹಿಸಿಕೊಂಡಿದ್ದಾರೆ. ಚೊಗ್ಲೆ ಸರ್, ಶ್ರೀಕಾಂತ್ ಎರಡೋಲೆ ಸರ್, ಶ್ರೀ ಅಣ್ಣಾ ಸಾಬ್ ಗುರವ್ ಸರ್, ಶ್ರೀ ಧರೆಪ್ಪ ಪಗನೋಳಿ ಸರ್, ಶ್ರೀ ಜಿನ್ನಪ್ಪ ಮಗದುಮ್ ಸರ್ ನಿಡಗುಂದಿ ಸರ್, ಶ್ರೀ ಬಾಬು ಮಾಂದ್ರೆ ಸರ್, ಶ್ರೀ ಲಕ್ಷ್ಮಣ ಸುರೋಶಿ ಸರ್ ಹಾಗೂ ಡಾಕ್ಟರ್ ಪಿ ಬಿ ಮಗ್ದುಮ್ ಸರ್, ಶ್ರೀ ದಾದಾ ಗುರವ್ ಸರ್, ಶ್ರೀಮತಿ ಶ್ರೀಕಾಂತ್ ಮತ್ತೋರ್ವ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಡಾಕ್ಟರ್ ಬಿ ಎ ಪಾಟೀಲ್ ಸರ್ ಉಗಾರ್ ಬಿ ಕೆ ಇವರು ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಂಡಿರುತ್ತಾರೆ. ಅದೇ ರೀತಿಯಾಗಿ आत्मा का चैतन्यत्व वैसे अनादि है नमोकार महामंत्र. प्रतिदिन जाप कीजिए नमोकार. शत्रु आत्म क्रोधादि भविष्य और वर्तमान में भूत भविष्य और वर्तमान में उनको हो नमस्कार. ओम नमो हरिहंकार.
तत्तो दिदी दिदी थई दिदा थई दादई दिदई तत्तो दिदा 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 तो दिदा दिदा दिदी दिदा 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 थई 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 दिदी दिदा थई 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 दिदी दिदा थई 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 दिदी दिदा नमो लोए सौगसाहूणं नमो लोए सौगसाहूणं लोए लोक में सर्व साधु मुनि लोए लोक में सर्व साधु मुनि 28 है चंद्रक बनकर आरती बाहुबली झिझिकत हुल हुल गंगल नट्ट नाचत भक्तगण धड़ंग झिझिकत दिदा दिदिकतै दिदा दिदिकतै दिदा दिदिक धड़ंग झिझिकत दिदा दिदिकतै दिदा दिदिकतै दिदा दिदिक धड़ंग झिझिकत दिदा दिदिकतै दिदा दिदिकतै दिदा दिदिकतै तै 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 तथा तेजस्विनावधीतमस्तु मा विद्विषावहै ॐ शान्तिः 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 अन्तिमसत्या नमः शिवाय
ಶುಭ ಮುಂಜಾನೆ. ಪ್ರಪ್ರಥಮ ಬಾರಿಗೆ ಕ್ಷೇತ್ರ ದೇವರಾದ ಜ್ಞಾನದ ಕಡಲು ಅನುಭವದ ಗನಿ ನಿಮ್ಮ ಉಪಸ್ಥಿತಿಯೇ ನಮಗೆಲ್ಲ ಪ್ರೇರಣೆ ಎಂದು ಹೇಳುತ್ತಾ ಇವತ್ತಿನ ಬೆಳ್ಳಿ ಹಬ್ಬಕ್ಕೆ ಆಗಮಿಸಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಶಾಲೆಯ ಸಹ ಶಿಕ್ಷಕರಾಗಿರ್ತಕ್ಕಂಥ DS ಮಂಟ್ರು ಸರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ವಿದ್ಯಾರ್ಥಿಗಳು ಜ್ವರ ಚಪ್ಪಾಳೆ ಮೂಲಕವಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು. ರಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಜಯಭೇರಿ ಪಡೆದು ರಾಜಕೀಯ ಜೀವನಕ್ಕೆ ಕಾಲಿಟ್ಟರು. ನಂತರ 1995ರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ 2000ನೇ ಇಸ್ವಿಯಿಂದ ವಿಧಾನಸಭೆಗೆ ಆಯ್ಕೆಯಾಗಿ ಅದರಂತೆ 5 ಬಾರಿ ವಿಧಾನಸಭೆಗೆ ಆಯ್ಕೆಯಾಗಿರುವ ಸ್ಥಾನ ಪಡೆದ ಇವರಿಗೆ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷ ಹುದ್ದೆ ದೊರೆತಿರುವುದು ನಿಜಕ್ಕೂ ನಮಗೆ ಹೆಮ್ಮೆಯ ವಿಷಯವಾಗಿದೆ. ಅವರಿಗೆ ಈ ಕಾರ್ಯಕ್ರಮ ಇವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ MA ಪಾಟೀಲ್ ಸರ್ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಮಹನೀಯರು ಇವರನ್ನು ಸತ್ಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಚಪ್ಪಾಳೆ ಮೂಲಕವಾಗಿ ಈ ಒಂದು ಸತ್ಕಾರ ಕಾರ್ಯಕ್ರಮವನ್ನಾಗಿ ನೆರವೇರಿಸಿಕೊಡ್ಬೇಕು. ಜೋರಾದ ಚಪ್ಪಾಳೆ ಮೂಲಕವಾಗಿ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆ. ಧನ್ಯವಾದಗಳು ಸರ್. ಸತ್ಕಾರವನ್ನು ಸ್ವೀಕರಿಸಿರ್ತಕ್ಕಂತಹ ML ಸರ್ ಅವರಿಗೆ CEO ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು ಹಲವಾರು ಸಂಸ್ಥೆಗಳ ಸದಸ್ಯವನ್ನು ಪಡೆದುಕೊಂಡಿದ್ದು ಮುಖ್ಯವಾಗಿ ಮಹಾರಾಷ್ಟ್ರ ಮೆಡಿಕಲ್ ಕೌನ್ಸಿಲ್ ಇಂಡಿಯಾ, ಸಾಂಗ್ಲಿ ಡಿಸ್ಟ್ರಿಕ್ಟ್ ಆರ್ಥೋಪೆಡಿಕ್ ಸೊಸೈಟಿಯ ಮಹಾರಾಷ್ಟ್ರ ಆರ್ಥೋಪೆಡಿಕ್ ಜೋರಾದ ಚಪ್ಪಾಳೆ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಪಾಟೀಲ್ ಜೋರಾದ ಚಪ್ಪಾಳೆ. ಧನ್ಯವಾದಗಳು ಸರ್. ಜೋರಾದ ಚಪ್ಪಾಳೆ. ವಿದ್ಯಾರ್ಥಿಗಳು ಈ ಸತ್ಕಾರದಲ್ಲಿ ಈ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸತ್ಕಾರ ಸ್ವೀಕರಣಕ್ಕೆ ಆಗಮಿಸುತ್ತಾರೆ. ಅವ್ರಿಗೂ ಕೂಡ ಪುಷ್ಪಾರ್ಪಣೆ ನೀಡಿ ಗೌರವಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಸತ್ಕಾರ, ಈ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಚಪ್ಪಾಳೆ ಮೂಲಕವಾಗಿ ಅವರನ್ನು ಅಭಿನಂದಿಸಬೇಕು. ಧನ್ಯವಾದಗಳು ಸರ್. 25-26ನೇ ಸಾಲಿನ ನಮ್ಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಪ್ರೌಢಶಾಲೆಯ ಬೆಳ್ಳಿ ಹಬ್ಬ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆ ನಡೆದು ಬಂದ ಹಾದಿಯ ಕುರಿತು ಒಂದು ಕಿರು ಪರಿಚಯದೊಂದಿಗೆ ಶಾಲಾ ವರದಿಯನ್ನು ಸಹರದಿಗಳಾದ ತಮ್ಮ ಮುಂದೆ ವಾಚಿಸಲು ಬಯಸುತ್ತೇನೆ. ಕುಸ್ನಾಳ್ ಗ್ರಾಮದಲ್ಲಿ ವಿದ್ಯಾಕುಲ ಮಾಡಿಕೊಡುವ ಉದ್ದೇಶದಿಂದ ಹಲವಾರು ಶಿಕ್ಷಣ ಪ್ರೇಮಿಗಳು ಪಾಶ್ಚಿಮಾತ್ಯ ಎಜುಕೇಶನ್ ಮೈನಾರಿಟಿ ಟ್ರಸ್ಟ್ ಎಂಬ ಹೆಸರಿನಲ್ಲಿ ಸಂಸ್ಥೆಯನ್ನು ಸ್ಥಾಪಿಸಿ 1994-95ರಲ್ಲಿ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭ ಮಾಡಿದರು. ಅದಕ್ಕೆ ಸ್ಥಳದಾನವನ್ನು ಜನೈಕೆ ಶ್ರೀಕಾಂತ್ ಅಪ್ಪುರಾಯ್ ಕೋತ್ ಮತ್ತು ಡಾಕ್ಟರ್ PB ಮಗ್ದುಮ್ ರವರು ಮಾಡಿದರು. ಅವರು ಸ್ಥಳದಾನ ಮಾಡಿದ್ದರಿಂದ ಈ ಸಂಸ್ಥೆ ಸ್ಥಾಪನೆಯಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಲು ಅನುಕೂಲವಾಯಿತು. ಹಾಗಾಗಿ ಅವರ ಉಪಕಾರವನ್ನು ಈ ಸಮಯದಲ್ಲಿ ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಹಾಗೆ ರೈತಾಪಿ ಜೀವನ ನಡೆಸುತ್ತಿದ್ದ ಆಡಳಿತ ಮಂಡಳಿಯ ಸದಸ್ಯರು ನಮ್ಮ ಊರಿನಲ್ಲಿ ಶಾಲೆಯೊಂದನ್ನು ಪ್ರಾರಂಭಿಸಲು ಶ್ರಮದಾನ ಮತ್ತು ಆರ್ಥಿಕ ಸಹಾಯ ಮಾಡುವ ಮೂಲಕ ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿ ತಮ್ಮನ್ನು ತೊಡಗಿಸಿಕೊಂಡಿದ್ದರಿಂದ ಇಂದು ಈ ಸಂಭ್ರಮ ಆಚರಿಸಲು ಸಾಧ್ಯವಾಗಿರುವುದು. ಹಾಗಾಗಿ ಅವರೆಲ್ಲರಿಗೂ ಈ ಹೊತ್ತಿನಲ್ಲಿ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕಾದುದು ನಮ್ಮ ಹೊಣೆಗಾರಿಕೆಯಾಗಿದೆ. ಸನ್ಮಾನ್ಯ ಶಾಸಕರಾದ
ಶ್ರೀ ಪರಮಗೌಡ ಅಲಗೌಡ ಕಾಜಿಯವರು ಶಾಲೆಯ ಪ್ರಾರಂಭದಿಂದ ಇಂದಿನವರೆಗೆ ಯಾವತ್ತೂ ನಮ್ಮ ಜೊತೆಗಿದ್ದು ನಮ್ಮ ಸಂಸ್ಥೆಯ ಬಗ್ಗೆ ಅಪಾರ ಗೌರವದೊಂದಿಗೆ ಇಲಾಖೆಯಿಂದ ಯಾವ ಸಮಸ್ಯೆಗಳು ಬಂದರೂ ಸಹ ನಮಗೆ ಅದನ್ನು ಪರಿಹರಿಸಿಕೊಟ್ಟಿರುತ್ತಾರೆ ಮತ್ತು ಶಾಲೆಯ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಅವರ ಸಹಕಾರಕ್ಕೆ ನಾವು ಸದಾ ಚಿರಋಣಿಗಳಾಗಿದ್ದೇವೆ. ಈ ಸಂಸ್ಥೆಯ ಬೆಳವಣಿಗೆಯಲ್ಲಿ ಉಗಾರ್ ಶುಗರ್ಸ್ ಅವರ ಕೊಡುಗೆ ಬಹಳ ದೊಡ್ಡದು. ಶಾಲಾ ಕಟ್ಟಡ ನಿರ್ಮಾಣದಲ್ಲಿ ಅವರ ಸಹಾಯವನ್ನು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ಹಾಗಾಗಿ ಅವರಿಗೆ ಈ ಸಮಯದಲ್ಲಿ ನಾವೆಲ್ಲರೂ ಆಭಾರಿಯಾಗಿದ್ದೇವೆ ಎಂದು ಹೇಳಲು ಬಯಸುತ್ತೇನೆ. ಈ ಸಂಸ್ಥೆಯ ಬೆಳವಣಿಗೆಗೆ ಹಲವಾರು ಶಿಕ್ಷಣ ಪ್ರೇಮಿಗಳ ಸಹಾಯ ಮಾಡಿರುತ್ತಾರೆ. ಅವರೆಲ್ಲರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸಲು ಬಯಸುತ್ತೇವೆ. 27 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಶಾಲೆ ಇಂದು 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ. ನಮ್ಮ ವಿದ್ಯಾರ್ಥಿಗಳು ಕ್ರೀಡಾ ಮತ್ತು ಪ್ರತಿಭಾ ಕಾರಂಜಿಯ ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳು ನಡೆಸುವ ಸ್ಪರ್ಧೆಗಳಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗುವ ಮೂಲಕ ಶಾಲೆಯ ಕೀರ್ತಿ ಹೆಚ್ಚಿಸಿದ್ದಾರೆ. 2024-25ನೇ ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ ಪ್ರತಿಶತ 92.85 ಫಲಿತಾಂಶದೊಂದಿಗೆ ಕಾಗವಾಡ ವಲಯಕ್ಕೆ ಮೊದಲ ಸ್ಥಾನ ಪಡೆಯುವ ಮೂಲಕ ನಮ್ಮ ಶೈಕ್ಷಣಿಕ ಸಾಧನೆಯನ್ನು ಶಿಕ್ಷಣ ಪ್ರೇಮಿಗಳ ಮುಂದೆ ಇಟ್ಟಿದ್ದೇವೆ. ವಿಜ್ಞಾನ ಉಪಕರಣ ಖರೀದಿಗೆ ರೂಪಾಯಿ 5,000 ಧನ ಸಹಾಯ ಮಾಡಿದ ಶ್ರೀಹರಿ ವಿದ್ಯಾಲಯ ಉಗಾರ್ ಕೇಕ್ನ ವಿಜ್ಞಾನ ಸಹ ಶಿಕ್ಷಕಿಯಾದ ಕುಮಾರಿ ಸೀಮಾ ಲೋಕೂರ್ ಮೇಡಮ್ ರವರಿಗೆ ಅನಂತ ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ಈ ಸಮಯದಲ್ಲಿ ತನ್ನ 25ನೇ ವರ್ಷಾಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವ ಪ್ರೌಢಶಾಲೆಯ ಸಾಧನೆಯ ಪ್ರತಿ ರೂಪವಾಗಿ ನಮ್ಮ ಹಳೆಯ ವಿದ್ಯಾರ್ಥಿಗಳು ತನುಮನ ಧನ ಸಹಾಯದೊಂದಿಗೆ ತಾವೆಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಈ ಬೆಳ್ಳಿ ಹಬ್ಬವನ್ನು ಆಚರಿಸುತ್ತಿರುವುದು ಅವರೆಲ್ಲರಿಗೂ ಈ ಸಂಸ್ಥೆಯ ಮೇಲೆ, ಶಿಕ್ಷಕ ವೃಂದದ ಮೇಲೆ ಅವರಿಗೆ ಇರುವ ಅಭಿಮಾನ ಗೌರವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಹಾಗಾಗಿ ಈ ಶುಭ ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ವಿದ್ಯಾರ್ಥಿ ವೃಂದಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಹಾಗೆ ಮುಂದಿನ ದಿನಗಳಲ್ಲಿ ಶಾಲೆಯೊಂದಿಗೆ ಸಹ ನಿಕಟ ಸಂಪರ್ಕವನ್ನು ಇಟ್ಟುಕೊಳ್ಳಲು ಹಳೆಯ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪಿಸಲು ಕೋರುತ್ತೇನೆ. ಈ ಬೆಳ್ಳಿ ಹಬ್ಬಕ್ಕೆ ಹಳೆಯ ವಿದ್ಯಾರ್ಥಿಗಳೊಂದಿಗೆ ಹಲವು ಪಾಲಕರು ಸಹಾಯ ನೀಡುತ್ತಾರೆ. ಅವರಿಗೂ ಈ ಧನ್ಯವಾದವನ್ನು ಹೇಳಲು ಬಯಸುತ್ತೇನೆ. ಶಾಲೆಯ ಶಿಕ್ಷಕರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ಸಮಯದಲ್ಲಿ 1 ಲಕ್ಷ ರೂಪಾಯಿ ಮುದ್ದತ್ತು ಠೇವಣಿ ಇಟ್ಟು ಅದರ ಬಡ್ಡಿ ಹಣದಿಂದ ಪ್ರತಿ ವರ್ಷ ಒಬ್ಬ ಶಿಕ್ಷಕರನ್ನು ಪ್ರೋತ್ಸಾಹಿಸುವ ಕಾರ್ಯಕ್ರಮವನ್ನು ಡಾಕ್ಟರ್ PB ಮಗದುಮ್ ಮತ್ತು ಅವರ ಕುಟುಂಬದವರು ಮಾಡಿದ್ದಾರೆ. ಅವರ ಈ ಉದಾರ ಗುಣಕ್ಕೆ ನಾವು ಯಾವಾಗಲೂ ಋಣಿಯಾಗಿದ್ದೇವೆ. ಅವರಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯ ನಡೆಯಲಿ ಎಂದು ಆಶಿಸುತ್ತೇನೆ. ಒಟ್ಟಾರೆ ಈ ಸಂಸ್ಥೆಯೊಂದಿಗೆ ಸಹಕರಿಸಿದ ಸರ್ವರನ್ನು ವಂದಿಸಿ ಈ ವರದಿಯನ್ನು ಮುಗಿಸುತ್ತೇನೆ. ಶಾಲೆಯವರು ಮತ್ತು ಸಂಘ ಸಂಸ್ಥೆಯವರು ಶುಭ ಸಂದೇಶವನ್ನು ಕಳಿಸಿದ್ದಾರೆ. ಶ್ರೀ ಕೃಷ್ಣ ಶಿಕ್ಷಣ ಅಭಿವೃದ್ಧಿ ಸಮಿತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಶೆಡ್ಬಾಳ್, ಆಚಾರ್ಯ 108 ವಿದ್ಯಾಸಾಗರ್ ಟ್ರಸ್ಟಿನ ಶ್ರೀಮತಿ ಕಲ್ಪನಾ ತಾಯಿ ಮಹಾವೀರ್ ಪಟ್ನಾಡ್ ಕನ್ನಡ ಮಾಧ್ಯಮ ಪ್ರೌಢಶಾಲೆ ಕಾಗವಾಡ, ಹರಿಯಾಣ ಶಿಕ್ಷಣ ಸಮಿತಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸಿರುಗುಪ್ಪಿ, ಶ್ರೀ ಪದ್ಮಾವತಿ ಎಜುಕೇಶನ್ ಟ್ರಸ್ಟ್ ಶ್ರೀ ಪಾಸ್ಗೌಡ ಅಪ್ಪಗೌಡ ಪಾಂಡೆ ಪ್ರೌಢಶಾಲೆ ಉಗಾರ್ ಬುದ್ರುಕ್, ಜೈನ್ ಸಮಾಜ್ ಮಂಡಲ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಉಗಾರ್ ಬುದ್ರುಕ್ ಉಗಾರ್ ಕುರ್ಕ್, ಮಹಾಲಕ್ಷ್ಮಿ ಕನ್ನಡ ಮಾಧ್ಯಮ ಪ್ರಾಥಮಿಕ ಅನುದಾನ ಶಾಲೆ ಮಳವಾಡ್, ಆಚಾರ್ಯ ಶ್ರೀ ಶಾಂತಿಸಾಗರ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಶೆಡ್ಬಾಳ್. ಈ ಎಲ್ಲ ಶಾಲೆಯ ಮುಖ್ಯಸ್ಥರಿಗೆ, ಆಡಳಿತ ಮಂಡಳಿಯ ಸದಸ್ಯರಿಗೆ ಹಾಗೂ ವಿದ್ಯಾರ್ಥಿ ವೃಂದಕ್ಕೆ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲು ಬಯಸುತ್ತೇನೆ. ಧನ್ಯವಾದಗಳು. NV ನಾಯ್ಕ್ ಸರ್ ಇವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಕಪ್ಪು ಬಣ್ಣ ಭಾವನಾತ್ಮಕವಾಗಿ ಕೆಟ್ಟದ್ದು, ಆದರೆ ಪ್ರತಿಯೊಂದು ಕಪ್ಪು ಬೋರ್ಡ್ ವಿದ್ಯಾರ್ಥಿಯ ಜೀವನವನ್ನ ಪ್ರಕಾಶಮಾನಗೊಳಿಸುತ್ತದೆ ಎಂದು ಹೇಳುತ್ತಾ ನಮ್ಮ ಶಾಲೆಯ ಮಕ್ಕಳು ಹಾಗೂ ಶಿಕ್ಷಕ ಶಿಕ್ಷಕಿಯರು ಕೈಬರಹದಿಂದ ಕೈಪಿಡಿಯನ್ನ ಬರೆದಿದ್ದಾರೆ. ಈ ವರ್ಷದ ಕೈಪಿಡಿಯನ್ನ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರು ಪಾರಸ ಸ್ಮೃತಿ ಕೈಪಿಡಿಯನ್ನ ಬಿಡುಗಡೆಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಜೊತೆ
ಶಾಶ್ವತವಾಗಿ ಉಳಿಯುವುದಿಲ್ಲ, ಉಳಿಯುವುದು ಒಂದೇ ನೆನಪುಗಳು ಎಂದು ಹೇಳುತ್ತಾ, ಈಗ ನಮ್ಮ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರಿಗೂ ಹಾಗೂ ಎಲ್ಲ ನಮ್ಮ ಶಾಲೆಯ ಶಿಕ್ಷಕಿಯರಿಗೂ ಹಾಗೂ ನಮ್ಮ ಬಸದಿಯ ಅರ್ಚಕರಾದಂಥ ಶ್ರೀ ಆದಿನಾಥ್ ಉಪಾಧ್ಯಾಯ ಇವರಿಗೂ ಕೂಡ ಹಳೆಯ ವಿದ್ಯಾರ್ಥಿಗಳಿಂದ ಸತ್ಕಾರ ಕಾರ್ಯಕ್ರಮ ಜರುಗ್ತಾ ಇದೆ. ಬಿರಾದರ್ ಶ್ರೀಮತಿ ಸುಜಾತಾ ಡುಬ್ಲೆ, ಶ್ರೀ ರಾಘವ ದೇಸಾಯಿ ಹಾಗೂ ಶ್ರೀಮಂತಿ ಕದ್ದುನವರ್ ಇವರೆಲ್ಲರೂ ಸತ್ಕಾರವನ್ನ ಸ್ವೀಕರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಒಮ್ಮೆ ತಗೋದು ನಮ್ಮ ಶಾಲೆಯ ಸ್ಥಳದಾನಿಗಳಾಗಿರ್ತಕ್ಕಂಥ ಶ್ರೀ ವಿಜಯ್ ಕುಮಾರ್ ಖೋತ್ ಸರ್ ಇವರು ಕೂಡ ಸತ್ಕಾರವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಈ ಒಂದು ಶಾಲೆಗೆ ತಮ್ಮ ಸಹಕಾರವನ್ನು ನೀಡಿರ್ತಕ್ಕಂಥ ಶ್ರೀ ಧನ್ಪಾಲ್ ಡುಬ್ಲೆ ಸರ್ ಇವರು ಕೂಡ ಸತ್ಕಾರವನ್ನ ಸ್ವೀಕರಿಸಬೇಕಾಗಿ ವಿನಂತಿ. ಹತ್ತ ಪಾಯಿಂಟ್ ತೋರ್ಸತ್ತೀನಿ, ಹತ್ತ ಪಾಯಿಂಟ್ ಅದಕ್ಕೆ ಚಾರ್ಜ್ ಹಾಕಿಲ್ಲ, ಅದನ್ನ ಚಾರ್ಜ್ ಹಾಕಿ ಕಾರ್ಯಕ್ರಮ ಹಾಗೂ ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂತಹ ಎಲ್ಲ ಮಾನ್ಯರಿಂದ ಅವರು ಸತ್ಕರಿಸಬೇಕೆಂದು ಅವರು ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಹಿಂದಿನ ಬಾರಿಸಿದ ಕವಿಗಳ ಕಾಯುವ ಯೋಧರಿಗೆ ನೆನೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಶಿಕ್ಷಕ ಎಂದು ಗೌರವಿಸಲು ತಿಳಿಸಿದಂತೆ ಪ್ರತಿ ವರ್ಷ ಒಬ್ಬರನ್ನ ಆಯ್ಕೆ ಮಾಡಲಾಗ್ತಾ ಬಂದಿದೆ. ಈಗ ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ. ದಿವಸ ಈ ಕುಂಜವನ ಕೃಷ್ಣ ಸರ್ವಮಂಗಲ ಪಾರಸ್ಯ ಸನ್ಮಾನ ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ಈ ವರ್ಷದ
ಆದರ್ಶ ಶಿಕ್ಷಕರಾಗಿ ಪಡೆದುಕೊಂಡಂಥ ನಾಗೇಂದ್ರ ವಿ ನಾಯ್ಕರನ್ನು ಇವತ್ತು ಅತ್ಯುತ್ತಮ ಶಿಕ್ಷಕರಾಗಿ ಈ ಶಾಲೆಯಿಂದ ನೇಮಕ ಮಾಡಿದ್ದಕ್ಕಾಗಿ ಅವರಿಗೆ ನಾವು ಇವತ್ತು ಸತ್ಕಾರವನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಎಲ್ಲರ ವತಿಯಿಂದ ಕೃತಜ್ಞತೆಗಳು ಮತ್ತು ಧನ್ಯವಾದಗಳನ್ನು ಹೇಳಲಿಕ್ಕೆ ಪರಿಶೀಲಿಸುತ್ತೇನೆ. ಅವರಿಗೆ ಈಗ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ. ಸ್ಥಾನಕ್ಕೆ ಬರಬೇಕಾದ್ರೆ ಮೂಲ ಕಾರಣೀಭೂತರಿದ್ದಾರೆ. ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ನನಗೆ ಕೊಡಮಾಡಿದಂತಹ ಈ ಪ್ರಶಸ್ತಿಯನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತೇನೆ. ಮನಸ್ಸು ಹೇಳ್ತದೆ ಈ ಪಾಕೆಟ್ ಅನ್ನು ಒಡೆದು ನೋಡುವಂತ, ಬುದ್ಧಿ ಹೇಳ್ತದೆ ಇದನ್ನ ಎಣಿಸು ನೋಡುವಂತ, ಆದ್ರೆ ನನ್ನ ಅಂತರಾತ್ಮ ಹೇಳ್ತದೆ ನಿನಗೆ ಈ ಸಂಸ್ಥೆ ಒಂದು ಉನ್ನತವಾದ ಸ್ಥಾನ ಕೊಟ್ಟಿದೆ. ಹಾಗಾಗಿ ಈ ಸಂಸ್ಥೆಯ ಋಣಭಾರ ನಿನ್ನ ಮೇಲೆ ಬಹಳ ಇದೆ. ಹಾಗಾಗಿ ಈ ನಗದು ಹಣ ಏನಿದೆ ಅದನ್ನ ಈ ಸಂಸ್ಥೆಯ ಅಭಿವೃದ್ಧಿಗಾಗಿ ನೀನು ಕಾಣಿಕೆಯಾಗಿ ನೀಡು ಅಂತ ನನಗೆ ಪ್ರೇರಣೆ ಮಾಡ್ತಾ ಇದೆ. ಹಾಗಾಗಿ ನನ್ನ ವಿದ್ಯಾಸಂಸ್ಥೆಗೆ ಈ ಕಾಣಿಕೆಯನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಪ್ರೀತಿಯ ವಿಶ್ವಾಸ ಮತ್ತು ಆಶೀರ್ವಾದ ಯಾವತ್ತೂ ನನ್ನ ಮೇಲೆ ಇರಲಿ. ಇನ್ನಷ್ಟು ಉನ್ನತವಾದಂಥ ಕೆಲಸ ಮಾಡ್ಲಿಕ್ಕೆ ಅದು ಪ್ರೇರಣೆ ಆಗಲಿ ಅಂತ ಹೇಳ್ತಾ ನನ್ನ ಸಂಸ್ಥೆ ಅಧ್ಯಕ್ಷರಾದಂಥ ಶ್ರೀ ಎಂ ಎ ಪಾಟೀಲ್ ಸರ್ ಅವರಿಗೆ ಈ ಕಿರು ಕಾಣಿಕೆಯನ್ನು ಹಸ್ತಾಂತರ ಮಾಡ್ತಿದ್ದೇನೆ. ಎಲ್ಲರಿಗೂ ನನ್ನ ತುಂಬು ಹೃದಯ ಧನ್ಯವಾದಗಳು. ಸಾಧನೆ, ಸತತ ಪ್ರಯತ್ನದ ಸನ್ಮಾರ್ಗವೇ ಸಾಧನೆ, ಗಮ್ಯದೆಡೆಗಿನ ನಿರಂತರ ಗಮನವೇ ಸಾಧನೆ, ನಿತ್ಯ ನಿರಂತರ ಹೋರಾಟವೇ ಸಾಧನೆ, ಛಲದ ಉತ್ತುಂಗ ಶಿಖರವೇ ಸಾಧನೆ. ತಮ್ಮ ಪರಿಶ್ರಮ ಪ್ರಯತ್ನದಿಂದ ಸಾಧನೆ ತೋರಿ ಹಲವಾರು ಪ್ರಶಸ್ತಿಗಳನ್ನು ಗಳಿಸಿಕೊಂಡಿರುವ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಮೊದಲಿಗೆ ಸನ್ 2024-25ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಪ್ರಥಮ ಸ್ಥಾನವನ್ನು ಇಬ್ಬರು ವಿದ್ಯಾರ್ಥಿನಿಯರು ಹಂಚಿಕೊಂಡಿದ್ದಾರೆ. ಕುಮಾರಿ ಪ್ರಜ್ಯೋತಿ ಸುನೀಲ್ ಡುಬ್ಲೆ ಹಾಗೂ ಕುಮಾರಿ ವಿಜಯಾ ಶಾಂತಿಸಾಗರ್ ಪಾಟೀಲ್. ಇಬ್ಬರು ವಿದ್ಯಾರ್ಥಿನಿಯರು 625ಕ್ಕೆ 586 ಅಂಕಗಳನ್ನು ಪಡೆದು ಶೇಕಡ 93.76% ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಕೈಲಾಸವಾಸಿ ಶ್ರೀಮತಿ ಶೋಭಾ ಅಪ್ಪಸಾಬ್ ಮಾಂಜರಿ ಇವರ ಸ್ಮರಣಾರ್ಥ ಅವರ ಮಗನಾದ ಶ್ರೀ ಜ್ಞಾನೇಶ್ವರ ಮಾಂಜರಿಯವರು ಇಟ್ಟ ನಗದು ಬಹುಮಾನ. ಕುಮಾರಿ ಸುಜಾತಾ ವಾಯ್ನಾಯ್ಕ್ ಸಹಶಿಕ್ಷಕಿ ಪ್ರೌಢಶಾಲೆ ಕುಂಜವನ ಕೃಷ್ಣ ಇವರು ಇಟ್ಟ ನಗದು ಬಹುಮಾನ. ಕೈಲಾಸವಾಸಿ ನಾರಾಯಣ ವೆಂಕಪ್ಪ ನಾಯ್ಕ್ ಇವರ ಸ್ಮರಣಾರ್ಥ ಅವರ ಮಗಳಾದ ಶ್ರೀಮತಿ ನೀಲಾಯನ್ ನಾಯ್ಕ್ ಇವರು ಇಟ್ಟ ನಗದು ಬಹುಮಾನ. ಶ್ರೀ ಮಹಾವೀರ್ ತುಪ್ರೆ ಇವರು ತಮ್ಮ ಮಗನಾದ ಜಿನೈಕ್ಯ ಸಮರ್ಥ ತುಪ್ರೆ ಇವರ ಸ್ಮರಣಾರ್ಥ ಇಟ್ಟಿರುವ ಮುದ್ದತು ಠೇವಣಿಯ ಬಡ್ಡಿ ಹಣ. ಕುಮಾರ ಋಷಿಕೇಶ್ ಸಂಜಯ್ ಸೂರ್ಯವಂಶಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಇವರು ಇಟ್ಟಿರುವ ಮುದ್ದತು ಠೇವಣಿಯ ಬಡ್ಡಿ ಹಣ. ಶ್ರೀ ನಿತಿನ್ ಕುಸನ. ಅದೇ ರೀತಿ ಕುಮಾರಿ ರಸಿಕಾ ರಾಜೇಂದ್ರ ಕೋರೆ 625ಕ್ಕೆ 582 ಅಂಕಗಳನ್ನು ಗಳಿಸಿ 93.12% ದ್ವಿತೀಯ ಸ್ಥಾನ ಪಡೆದಿರುತ್ತಾರೆ. ಈತನಿಗೆ ಕೈಲಾಸವಾಸಿ ಶ್ರೀಮತಿ ಶೋಭಾ ಅಪ್ಪಸಾಬ್ ಮಾಂಜ್ರಿಯವರ ಸ್ಮರಣಾರ್ಥ ನಗದು ಬಹುಮಾನ. ನಮ್ಮ ಶಾಲೆಯ ಪ್ರೌಢ ವಿಭಾಗದ ಸಹಶಿಕ್ಷಕಿಯಾದ ಕುಮಾರಿ ಸುಜಾನ ತಂದೆಯವರಾದ ಲಿಂಗೈಕ್ಯ ಅಪ್ಪಸಾಬ್ ಶಂಕರ್ ಕೋರೆ ಇವರ ಸ್ಮರಣಾರ್ಥ ಇಟ್ಟಿರುವ ಮುದ್ದತು ಠೇವಣಿಯ ಬಡ್ಡಿ ಹಣವನ್ನು ಬಹುಮಾನವಾಗಿ ಪಡೆದುಕೊಂಡಿರುತ್ತಾರೆ. ಇಟ್ಟಿರುವ ಮುದ್ದತು ಠೇವಣಿಯ ಬಡ್ಡಿ ಹಣ ಕೈಲಾಸವಾಸಿ ಶ್ರೀಮತಿ ಶೋಭಾ ಅಪ್ಪಸಾಬ್ ಮಾಂಜ್ರಿಯವರ ಸ್ಮರಣಾರ್ಥ ಅವರ ಮಗನಾದ ಶ್ರೀ ಜ್ಞಾನೇಶ್ವರ ಶಂಕರ್ ವಾಗ್ಮೋರೆ ಸರ್ ಇವರು ಬಹುಮಾನವನ್ನ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆ ಉದಯವರ್ಗಗಳೇ ಮೂವರು
ವಿದ್ಯಾರ್ಥಿಗಳು ಉದಯ ವರ್ಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರುತ್ತಾರೆ. ದ್ವಿತೀಯ ಕುಮಾರ್ ಹರ್ಷ ಬಾಹುಬಲಿ ಮಗ್ದೂಮ್. ಅದೇ ರೀತಿ ಒಂದನೇ ಅದೇ ರೀತಿ ಎರಡನೇ ವರ್ಗದಲ್ಲಿ ಪ್ರಥಮ ಸ್ಥಾನ ಕುಬೇರಿ ಸಂತೋಷ್ ಪರೀಟ್, ದ್ವಿತೀಯ ಕುಮಾರಿ ಲಕ್ಷ್ಮೀ ಸುರೇಶ್ ಬರೋಲ್, ತೃತೀಯ ಕುಮಾರ್ ಶ್ಲೋರ. ಬಹುಮಾನ ವಿತರಣೆ ಕಾರ್ಯಕ್ರಮ. ತಾವೇ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು. ದಯವಿಟ್ಟು ಚಪ್ಪಾಳೆಯೊಂದಿಗೆ ಮಕ್ಕಳನ್ನ ಇನ್ನು 5 6ನೇ ವರ್ಗದಲ್ಲಿ ಪ್ರಥಮ 7ನೇ ವರ್ಗದಲ್ಲಿ ಪ್ರಥಮ ಕುಮಾರ್ ಓಂ ರಾಕೇಶ್, ಸ್ಫೂರ್ತಿ ಮುತ್ತಪ್ಪ ಪಾಟೀಲ್, ದ್ವಿತೀಯ ಕುಮಾರಿ ಅಪೂರ್ವ ಸಂತೋಷ್ ಅತಣಿ, ತೃತೀಯ ಕುಮಾರಿ ವೈಷ್ಣವಿ ತಾತ್ಯಾಸ ಬಿರಾದರ್. ಈ ಪ್ರಶಸ್ತಿಯನ್ನು ನಮ್ಮ ದೈಹಿಕ ಶಿಕ್ಷಕರಾದ ಶ್ರೀ ಬಾಬುರಾವ್ ಎ ತೀರ್ಥಾಳೆ ಅವರವರು ನೀಡಿರುತ್ತಾರೆ. ಹುಡುಗೇರಿಸಿಕೊಂಡಿದ್ದಾನೆ. ಹಾಗೆಯೇ ಬಾಲಕಿಯರಲ್ಲಿ ವೀರಾಂಗಣಿ ಪ್ರಥಮ 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದು ಬಹುಮಾನವನ್ನ ತನ್ನ ಪ್ರಥಮ ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡು ವೀರಾಗ್ರ ಪ್ರಶಸ್ತಿಯನ್ನ ತಂತ್ರ ಎಸೆತದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ವೈಷ್ಣವಿ ಬಿರಾದರ್ 100 ಮೀಟರ್ ಓಟ ಪ್ರಥಮ. ಚಪ್ಪಾಳೆಯೊಂದಿಗೆ ತಮ್ಮ ಮಕ್ಕಳನ್ನ ಪ್ರೋತ್ಸಾಹಿಸಬೇಕು. ಅದೇ ರೀತಿ ನೀಡಬೇಕೆಂದು ಕೇಳ್ಕೊಳ್ತೇನೆ. ಧನ್ಯವಾದಗಳು. ಅದೇ ಬರಂಗೌಡ ಅಲಗೌಡ ಕಾಗೆಯವರ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಆದರ್ಶ ವಿದ್ಯಾರ್ಥಿ ಪ್ರಶಸ್ತಿಯನ್ನು ಕೂಡ ಬರಂಗೌಡ ಅಲಗೌಡ ಕಾಗೆ ಸರ್ ಅವರ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ರಸ್ತೆಯ ಎಡಬಲದಲ್ಲಿ ಇಟ್ಟಿರ್ತಕ್ಕಂಥ ವಾಹನಗಳನ್ನ ವಾಹನ ಪಾರ್ಕಿಂಗ್ ಸ್ಥಳದಲ್ಲಿ ಇಡಬೇಕಾಗಿ ವಿನಂತಿ ಜನರಿಗೆ. ಇನ್ನು ಮುಂದೆ ನಮ್ಮ ಒಕ್ಕೂಟ ಸಂಸ್ಥೆಗಳ ಕಾರ್ಯದರ್ಶಿಗಳಾದಂತಹ ಶ್ರೀ ಜಯನ್ ನಾಂದಿ ಸರ್ ಇವರು ನಮ್ಮ ಬೆಳ್ಳಿ ಹಬ್ಬ ಕಾರ್ಯಕ್ರಮಕ್ಕೆ ಅವರಾದಂತಹ ಶ್ರೀ ಎಂ.ಎ. ಪಾಟೀಲ್ ಸರ್ ಇವರು ಸ್ವೀಕರಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಡಿಜೆ ಆಸಿಫ್ ಎಸ್ ಕಾಣಿಕೆಯನ್ನ ಎಲ್ಲ ಹಳೆಯ ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ಕರೆಂಟ್ಲಿ ಓದ್ತಾ ಇರುವಂಥ ಎಲ್ಲ ಮುದ್ದು ವಿದ್ಯಾರ್ಥಿನಿಯರೇ, 25 ವರ್ಷಗಳ ಹಿಂದೆ ಇದೇ ಆಟದ ಮೈದಾನದಲ್ಲಿ ಬೆಳಗ್ಗೆ ಸ್ಟಾರ್ಟ್ ಆಗ್ತಾ ಇರುವಂಥ ಪ್ರಾರ್ಥನೆಗೆ ನಾವೆಲ್ಲ ಕಾತರದಿಂದ ಕಾಯ್ತಾ ಇರ್ತಿದ್ವಿ. ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಗಮನವಿಟ್ಟು ಪಾಠಗಳನ್ನು ಕೇಳ್ತಾ ಇದ್ವಿ. ಯಾವಾಗ ಶುಕ್ರವಾರದ ಸಾಂಸ್ಕೃತಿಕ ಕಾರ್ಯಕ್ರಮ ವಿಠಲ್ ಮಂದಿರದಲ್ಲಿ ನಡೆಯುತ್ತೆ ಅಂತ ನಾವು ಕಾತರದಿಂದ ಕಾಯ್ತಾ ಇದ್ವಿ ಅಲ್ವಾ. 2003 ಮತ್ತು 2004ನೇ ಸಾಲಿನ ಒಬ್ಬ ವಿದ್ಯಾರ್ಥಿನಿ ನಾನು, ದೀಪಾಲಿ ಸುರೇಶ್ ಪಾಟೀಲ್. ನನಗೆ ತುಂಬ ಹೆಮ್ಮೆ ಅನಿಸುತ್ತೆ. ನಾನು ಆ ದಿನಗಳಲ್ಲಿ ಈಗ ಯಾವ ಥರ ಮಕ್ಕಳು ಶೀಲ್ಡ್ಗಳನ್ನು ತಗೊಂಡು ಹೋಗ್ತಾ ಇದ್ರೋ ಆ ಥರ ಟಾಪರ್ ಅಂದರೆ ಕ್ಲಾಸ್ ಫಸ್ಟ್ ಬರೋದಾಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಾಗಲಿ, ಭಾವಗೀತೆ ಆಗಿರಲಿ, ಭಕ್ತಿಗೀತೆ ಆಗಿರಲಿ, ಡಾನ್ಸ್ ಆಗಿರಲಿ, ಡ್ರಾಮಾ ಆಗಿರಲಿ, ಮತ್ತು ಓಟ, ವೀರಾಗ್ರಣಿ ಆ ಥರ ಪ್ರಶಸ್ತಿಗಳಾಗಿರಲಿ, ನಾವೆಲ್ಲ ಆ ಪ್ರಶಸ್ತಿಗಳಿಗೆ ಕಾತರದಿಂದ ಕಾಯ್ತಾ ಇದ್ವಿ. ಇವಾಗ ಅದೇ ರೀತಿಯ ನಗು ಅಂದರೆ ಆ ಥರನೇ ಆ ಚಿಕ್ಕ ಮಕ್ಕಳು ವೇಟ್ ಮಾಡ್ತಾ ಇದ್ರು ನನ್ನ ಹೆಸರು ಕರೀತಾರ ಅಂತ. ಈ ಶಾಲೆ
ನಮಗೆ ಕೇವಲ ಅಂಕಗಳನ್ನ ಗಳಿಸೋದನ್ನ ಮಾತ್ರ ಕಲಿಸಿಲ್ಲ. ನಾವು ಟಾಪರ್ ಆಗಿರ್ಬೋದು, ಒಳ್ಳೆ ಅಂಕಗಳನ್ನ ಗಳಿಸಿರ್ಬೋದು, ಬಟ್ ನಾವು ಹೆಂಗೆ ಜೀವನದಲ್ಲಿ ಬೆಳೀತಾ ಹೋಗ್ತೀವೋ ಅಂಕ ಮುಖ್ಯ, ಆದರೆ ಅದೇ ಜೀವನ ಅಲ್ಲ. ಆ ಅಂಕಗಳ ಜೊತೆಗೆ ಈ ಶಿಕ್ಷಣ ಸಂಸ್ಥೆ ನಮಗೆ ನೀಡಿದ್ದು ಜೀವನದ ಅತಿ ಮೌಲ್ಯ ಪಾಠಗಳನ್ನು. ನನಗೊಂದು ಕಥೆ ನೆನಪಾಗತ್ತೆ. ಅದು 10th ಸ್ಟ್ಯಾಂಡರ್ಡ್ ಆಗಿರ್ಬೋದು. ತಪ್ಪನ್ನ ಮಾಡಿದಾಗ ಅಲ್ಲಿಂದ ಮತ್ತೆ ಎದ್ದು ನಿಂತ್ಕೊಂತೀಯ. ಆ ತಪ್ಪನ್ನ ಯಾವ ರೀತಿ ಮತ್ತೆ ಪರಿವರ್ತಿಸದೆ ಬೆಳಿತೀಯ. ನೀನು ನಂಬಿಕೆಗೆ ಅರ್ಹನ. ನಿನ್ಗೆ ಯಾವ್ದಾದ್ರು ಒಂದು ಕೆಲಸನ ಕೊಟ್ರೆ ನಿನ್ನ ಮೇಲೆ ವಿಶ್ವಾಸ ಇಟ್ಬಿಟ್ಟು ಆ ಕೆಲಸನ ಕಂಪ್ಲೀಟ್ ಆಗಿ ಮುಗಿಸ್ತೀಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೀವು ಎಲ್ಲರ ಜೊತೆ ಕೂಡಿ ಕೆಲಸ ಮಾಡಕ್ ಸಾಧ್ಯನಾ? ಟೀಮ್ ವರ್ಕ್ ಅಂತೀವಿ ನಾವು ಕಾರ್ಪೊರೇಟ್ ಅಲ್ಲಿ ಅಲ್ವಾ. ಈ ಮೌಲ್ಯಗಳು ಇಂಪಾರ್ಟೆಂಟ್ ಆಗತ್ತೆ ಹೊರತು ನೀವು ಯಾವುದೋ ಕ್ಲಾಸಲ್ಲಿ ಪಡ್ತಿರೋ ಯಾವುದೋ ಹೈಯೆಸ್ಟ್ ಮಾರ್ಕ್ ಅಲ್ಲ. ಅದು ಮುಖ್ಯ, ಬಟ್ ಅದು ಜೀವನ ಅಲ್ಲ ಅಲ್ವಾ. ಅದೇ ರೀತಿ ನಾನು ಮತ್ತೊಂದು ವಿಷಯನ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಮಕ್ಕಳಿಗೂ. ನಾವೆಲ್ಲರೂ ಪ್ರಯತ್ನಶೀಲ. ಡುಬ್ಲೆ ಅಂತೇಳಿ ನಾನು ಪ್ರೆಸೆಂಟ್ಲಿ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರೇ, ನನ್ನೆಲ್ಲ ಶಿಕ್ಷಕರಿಂದ, ಎಲ್ಲ ಸೀನಿಯರ್ಸ್, ಜೂನಿಯರ್ಸ್, ಪ್ರೆಸೆಂಟ್ಲಿ ಈ ಶಾಲೆ ಕಲಿಕತ್ತಂಥ ಹುಡುಗರಾಗಲಿ, ಸ್ನಾನ ಮಾಡೋಣ ಎಲ್ಲ ನಾಗರಿಕರಿಗೆ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಒಂದು ರೀತಿ ಮಿಕ್ಸ್ಡ್ ಫೀಲಿಂಗ್ ಅದ ಇವತ್ತ. ಯಾಕಂದ್ರೆ ವಾಟ್ಸಪ್ ಗ್ರೂಪ್ ಒಳಗೆ ಸ್ವಲ್ಪ ದಿನ ಹಿಂದೆ ಒಂದು ಮೆಸೇಜ್ ಬಂತು. ನಾಗೇಂದ್ರ ಸರ್ ಮೆಸೇಜ್ ಹಾಕಿದ್ರು, ಇವತ್ತು ಮಧ್ಯಾಹ್ನ 3 ಗಂಟೆಗೆ ಬೆಳ್ಳಿ ಹಬ್ಬದ ಕುರಿತಾಗಿ ಮೀಟಿಂಗ್ ಅನ್ನ ಆರ್ಗನೈಸ್ ಮಾಡಿದೀವಿ. ನಾವು 3 ಗಂಟೆಗೆ ವೇಟ್ ಮಾಡಿದ್ವಿ. 3:15 ಒಂದು ಮೆಸೇಜ್ ಬಂತು, ಕಾರಣಾಂತರಗಳಿಂದ ಈ ಮೀಟಿಂಗ್ ಅನ್ನ ಮುಂದೂಡಲಾಗಿದೆ ಅಂತ. ಒಂದ್ ರೀತಿ ಡಿಸಪಾಯಿಂಟ್ ಆಯ್ತು. ಯಾಕಂದ್ರೆ ನಾನು ಟೀಚಿಂಗ್ ಫೀಲ್ಡ್ ಒಳಗೆ ಇರೋದ್ರಿಂದ ನಾವು ಎವ್ರಿ ಇಯರ್ ಅಲ್ಯೂಮಿನಿ ಮೀಟ್ ಅಂತ ಆರ್ಗನೈಸ್ ಮಾಡ್ತೀವಿ. ಸೊ ನಾನು ನನ್ನ ಸ್ಟೂಡೆಂಟ್ಸ್ಗಳು ಗೆಟ್ ಟುಗೆದರ್ ಮಾಡೋದನ್ನ ನೋಡಿದ್ರೋದ್ರಿಂದ ನಮ್ಮ ಸ್ಕೂಲ್ ಒಳಗೂ ಇಂಥದ್ದೊಂದು ಆಗಬೇಕು ಅನ್ನೋ ಆಸೆ ಭಾಳ ಇತ್ತು. ಸೊ ಅದು ಸಭೆ ಮುಂದೂಡಲಾಗಿದೆ ಅನ್ನೋದೊಂದು ಡಿಸಪಾಯಿಂಟ್ ಆಯ್ತು. ಬಟ್ ಆಫ್ಟರ್ ಫ್ಯೂ ಡೇಸ್, ಒಂದು ಸ್ವಲ್ಪ ದಿನ ಆದ್ಮೇಲೆ ಸರ್ ಮತ್ತೆ ಮೆಸೇಜ್ ಹಾಕಿದ್ರು, 3 ಗಂಟೆಗೆ ಮೀಟಿಂಗ್ ಅದ ಅಂತ. ಮೀಟಿಂಗ್ ಸಕ್ಸಸ್ಫುಲ್ಲಿ ಆಯ್ತು. ನಾನು ನಮ್ಮ ತಮ್ಮ ಫೋನ್ ಮಾಡಿ ಕೇಳಿದ್ನಿ ಏನಾಯ್ತು ಔಟ್ಕಮ್ ಅಂತ ಹೇಳಿ. ಭಾಳ ದೊಡ್ಡ ಲಿಸ್ಟ್ ಅದ, ಎಷ್ಟ್ರ ಮಟ್ಟಿಗೆ ಇದು ಸಕ್ಸಸ್ ಆಗ್ತದ ನಂಗೆ ಗೊತ್ತಿಲ್ಲ. ಟೀಚರ್ಸ್ ಎಕ್ಸ್ಪೆಕ್ಟೇಷನ್ ಭಾಳ ಅದ, ವೆಲ್ ಆರ್ಗನೈಸ್ ಮಾಡ್ಬೇಕಂತ ಹೇಳಿ. ಆ್ಯಂಡ್ ವಾಟ್ಸಪ್ ಗ್ರೂಪ್ ಒಳಗೆ ಬರೋ ಡೈಲಿ ನೋಡ್ಕೋತಿದ್ದಂಗ ಎಷ್ಟೋ ಹುಡುಗರು ತಮ್ಮ ಮನ್ಯಾಗ ಕೆಲಸ ಮಾಡಿಲ್ಲ. ಸ್ಪೆಷಲಿ ಐ ವಿಲ್ ಟೇಕ್ ಎಕ್ಸಾಂಪಲ್ ಆಫ್ ಸುಪ್ರೀತ್ ಆಗಲಿ, ನಿಖಿಲ್ ಆಗಲಿ, ಅಭಿ ಆಗಲಿ, ತಮ್ಮ ಮನ್ಯಾಗ ಎಂದು ಇಷ್ಟು ಕೆಲಸ ಮಾಡಿಲ್ಲ. ಬಟ್ ಸತತ 1 ವಾರ ಆಯ್ತು ಈ ಸ್ಕೂಲನ್ನ ಪೇಂಟ್ ಮಾಡೋದು ಹಿಡಿದ್ರಿಂದ ಎಲ್ಲ ಆರ್ಗನೈಸ್ ಮಾಡಿದಾರ. ಅವ್ರಿಗೊಂದು ಜೋರಾದ ಚಪ್ಪಾಳೆ ಬರ್ಬೇಕಂತ ಕೇಳ್ಕೊತೀನಿ. ಆ್ಯಂಡ್ ಇದನ್ನ ಆರ್ಗನೈಸ್ ಮಾಡಕ್ ಸಪೋರ್ಟ್ ಮಾಡಿದಂಥ ಸ್ಪೆಷಲಿ ಮಲ್ಕೊಂಡ್ತದೆ ಒಂದು ಸ್ಪೆಷಲಿ ಹೋಲ್ ಹಾರ್ಟೆಡ್ಲಿ ಐ ವಾಂಟ್ ಟು ಸೇ ಥ್ಯಾಂಕ್ ಯು. ಯಾಕಂದ್ರೆ ಈ ಸಾಲಿ ಮೇನ್ ಪಿಲ್ಲರ್ ಅದ ಅಂತ ಹೇಳ್ಬೋದು. ಆ್ಯಂಡ್ ಭಾಳ ಖುಷಿ ನನಗೇನಾದಂದ್ರೆ ಎಲ್ಲ ಕಮಿಟಿ ಮೆಂಬರ್ಸ್ ಇವತ್ತು ಸ್ಟೇಜ್ ಮೇಲೆ ಕರೆಸಿ ಕೂರಿಸಿ ಅವರಿಗೆ ಸನ್ಮಾನ ಮಾಡಿದಂತೂ ನಂಗೆ ಭಾಳ ಖುಷಿ ಆಯಿತು. ಎಷ್ಟೋ ಜನ ಇವತ್ತು ನಮ್ಮ ಕ್ಲಾಸ್ಮೇಟ್ಸ್ ಆಗಲಿ ಅಥವಾ ನಮ್ಮ ಜೂನಿಯರ್ ಸೀನಿಯರ್ಸ್ ಆಗಲಿ, ಕಮಿಟಿ ಮೆಂಬರ್ಸ್ ಎಷ್ಟೋ ಜನ ಇವತ್ತು ನಮ್ಮಂದಿಲ್ಲ, ಅವರೆಲ್ಲ ನಮ್ಮನ್ನ ಬಿಟ್ಟು ಹೋಗಿದಾರ. ಅವ್ರನ್ನೆಲ್ಲ ನೆನ್ಸ್ಕೊಳ್ಳುವಂಥ ಟೈಮು ಇರಲಿ, ಎಲ್ಲ ಆಗಲಿ, ಅವ್ರಿಗೊಂದು ಸನ್ಮಾನ ಮಾಡಿದ್ದ ಸ್ಪೆಷಲಿ ಇಟ್ ವಾಸ್ ಅ ವೆರಿ ವಂಡರ್ಫುಲ್ ಮೂಮೆಂಟ್ ಐ ಕ್ಯಾನ್ ಸೇ. ಆ್ಯಂಡ್ ಈ ಸಾಲಿ ಸ್ಟಾರ್ಟ್ ಆದದ್ದು ಮೊಳವಾಡಕ್ಕಿಂತ ಕುಸ್ನಾಳ ಸ್ಟೂಡೆಂಟ್ಸ್ಗಾಗಲಿ ಭಾಳ ಹೆಲ್ಪ್ಫುಲ್ ಅಂತ ಹೇಳ್ತೀನಿ. ಯಾಕಂದ್ರೆ ಆಲ್ರೆಡಿ ಆ ಟೈಮ್ದಾಗ ಮೊಳವಾಡದಾಗ ಸಾಲಿತ್ತು, ಉಗಾರದಾಗ ಸಾಲಿತ್ತು, ಕುಸ್ನಾಳದಾಗ ಸಾಲ ಇರಲಿಲ್ಲ. ಸೊ ನಮಗೆ ಪ್ರಾಬ್ಲಮ್ ಇದ್ದಿದ್ದು ಟ್ರಾನ್ಸ್ಪೋರ್ಟೇಷನ್. ಈಗ ಭಾಳ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಭಾಳ ಚಲೋ ಅದ. ನಮಗೆ ಗೌರ್ಮೆಂಟ್ ಸ್ಕೂಲ್ ಇತ್ತು, ಬಟ್ ಹೈಸ್ಕೂಲ್ಗಾದ್ರೂ ಅಟ್ಲೀಸ್ಟ್ ನಾವು ಉಗಾರಕ್ಕೆ ಹೋಗ್ಬೇಕಾಗ್ತಿತ್ತು. ಆ ಟೈಮ್ದಾಗ ಈ ಸ್ಕೂಲ್ ಸ್ಟಾರ್ಟ್ ಮಾಡಿದಂಥ ಎಲ್ಲ ಕಮಿಟಿ ಮೆಂಬರ್ಸ್ ಆಗಲಿ, ಅದರ ಮುಂದಾಳತ್ವನ್ನ ತಗೊಂಡು ನಡೆಸಿದಂಥ ಬಲ್ಗೊಂತದ್ದೇ ಆಗಲಿ, ಎಲ್ಲರಿಗೂ ಟ್ರೂಲಿ ಐ ಅಪ್ರಿಷಿಯೇಟ್ ಮೈ ಹೋಲ್ ಹಾರ್ಟೆಡ್ ಥ್ಯಾಂಕ್ ಯು ಎವ್ರಿ ಒನ್. ಆ್ಯಂಡ್ ನಮ್ಮ ಚೈಲ್ಡ್ಹುಡ್ಡನ್ನು ಭಾಳ ಮೆಮೊರೇಬಲ್ ಮಾಡಿದ್ದು ಒಂದು ನಮ್ಮ ಸ್ಕೂಲ್, ಒಂದು ನಮ್ಮ ಪೇರೆಂಟ್ಸ್. ಯಾಕಂದ್ರೆ ನಾವು ನಮ್ಮ ಪೇರೆಂಟ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ನಮ್ಮ ಜನ್ರೇಷನ್ ಪೇರೆಂಟ್ಸ್ ಭಾಳ ಇನ್ನೋಸೆಂಟ್ ಪೇರೆಂಟ್ಸ್ ಹೇಳ್ಬೇಕಂದ್ರೆ. ಅವ್ರು ಯಾವತ್ತೂ ನಮಗೆ ನೀವು ಇದನ್ನ ಮಾಡ್ರಿ, ಯು ಶುಡ್ ಬಿ ದೇರ್ ಇನ್ ದಿಸ್ ಪೊಸಿಷನ್ ಅಂತ ಎಂದು ನಮಗೆ ಅವ್ರ ಇದನ್ನ ಮಾಡಿಲ್ಲ. ನೀನು ಗೌರ್ಮೆಂಟ್ ಜಾಬ್ ಹಿಡಿಬೇಕು, ನೀ ಇಂಜಿನಿಯರ್ ಆಗಬೇಕು, ನೀ ಟೀಚರ್ ಆಗಬೇಕು ಅಂತ ಅವ್ರು ಎಂದೂ ನಮ್ಗೆ ಫೋರ್ಸ್ ಮಾಡಿಲ್ಲ. ಬಿಕಾಸ್ ನನ್ನ ಮನಿ ಎಕ್ಸಾಂಪಲ್ ತಗೋಬೇಕಂದ್ರೆ ನಮ್ಮ ಅಕ್ಕ ಲಾಯರ್, ನಮ್ಮ ಅಕ್ಕ ಡಾಕ್ಟರ್, ನಾನು ಟೀಚರ್, ನಮ್ಮ ತಮ್ಮ ಹೀ ಈಸ್ ಅ ಪ್ರೌಡ್ ಫಾರ್ಮರ್. ಅವಂಗ ಮದುವೆ ಹೆಣ್ಣು ಕೊಡಾತಿಲ್ಲ, ಅದು ಬೇರೆ ಸೆಕೆಂಡರಿ ಅದ. ಬಟ್ ಹೀ ಈಸ್ ಎಂಜಾಯಿಂಗ್ ಹಿಸ್ ಪ್ಯಾಷನ್. ಯಾಕಂದ್ರೆ
ಅವ್ ಹೇಳ ನಾನು ಓದಾಗಿಲ್ಲ, ನನಗೆ ಅಗ್ರಿಕಲ್ಚರ್ ಒಳಗೆ ಇಂಟ್ರೆಸ್ಟ್ ಅದ, ನಾ ಮಾಡ್ತೀನಿ. ನನ್ನ ಪೇರೆಂಟ್ಸ್ ಅವಂಗ ಕಂಪ್ಲೀಟ್ಲಿ ಸಪೋರ್ಟ್ ಮಾಡಿದ್ರು. ಸೊ ಅದಕ್ಕೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, ಈಗಿನ ಪೇರೆಂಟ್ಸ್ ಹೆಂಗಾಗ್ಬಿಟ್ಟದ ಅಂದ್ರೆ, ನನ್ನ ಮಗ ಇದೇ ಪೊಸಿಷನ್ ಹೋಗ್ಬೇಕು, ನನ್ನ ಮಗ ಗೌರ್ಮೆಂಟ್ ಜಾಬ ಹಿಡಿಬೇಕು, ಅವ್ನು ಫಸ್ಟ್ ರ್ಯಾಂಕ್ ತಗೋಬೇಕು ಅನ್ನೋದು ಒಂದು ಸ್ಟೂಡೆಂಟ್ಸ್ ಮೇಲೆ ಪ್ರೆಷರೈಸ್ ಆಗತ್ತದ. ಬಟ್ ನಮ್ಮ ಪೇರೆಂಟ್ಸ್ ಹಂಗಿರ್ಲಿಲ್ಲ. ನಾವು ಫಸ್ಟ್ ರ್ಯಾಂಕ್ ಬಂದ್ರು ಓಕೆ, ಏನಾದ್ರೂ ಓಕೆ. ನಾವು ಎಷ್ಟೊಂದು ಸಲ ಶಾಲೆಗೆ ಬಡದ್ರು ಮನೆಗೆ ಹೋಗಿ ಹೇಳ್ತಿರ್ಲಿಲ್ಲ. ಯಾಕಂದ್ರೆ ಶಾಲೆಗೆ ಹೋಗಿ ಬಡದ್ ಮನ್ಯಾಗ ಹೇಳಿದ್ವು ಅಂದ್ರೆ ಮನೆಗೆ ಏನಂತಿದ್ರು ಅಂದ್ರೆ ಅವ್ರ ಟೀಚರ್ಸ್ ಬೈತಿರ್ಲಿಲ್ಲ, ನೀವ ಏನಾರ ತಪ್ಪು ಮಾಡಿರ್ಬೇಕು, ಅದಕ್ಕೆ ನೀವು ಬಡದಾರೋ, ಅದಕ್ಕೆ ಬಡದಿರ್ತಾರ ಅವ್ರು ಅಂತ ಹೇಳಿ. ಯಾಕಂದ್ರೆ ನಮ್ಮ ಪೇರೆಂಟ್ಸ್ ಟೀಚರ್ಸ್ಗೂ ಅಷ್ಟು ಸಪೋರ್ಟ್ ಇದ್ರು. ಈಗಿನ ಟೀಚರ್ಸ್ ಹೆಂಗಾಗೈತಂದ್ರೆ, ಬಿಕಾಸ್ ಐ ಆಮ್ ಇನ್ ದ ಟೀಚಿಂಗ್ ಫೀಲ್ಡ್, ನನಗದು ರಿಯಲೈಸ್ ಆಗತ್ತದ ಏನಂದ್ರೆ, ನಾವು ಸ್ಟೂಡೆಂಟ್ಸಿಗೆ ಬೈಯಾಕೂ ಹೆದರ್ತೀವಿ. ಯಾಕಂದ್ರೆ ಸೂಸೈಡ್ ಆಗಲಿ ಏನೋ ಒಂದು ಅಂದ ಕೂಡಲೇ ಈಗ ನಾವು ಭಾಳ ಸೆನ್ಸಿಟಿವ್ ಐ ಕ್ಯಾನ್ ಸೇ, ಹಂಗಾಗ್ಬಿಟ್ಟಾರ. ಯಾಕಂದ್ರೆ ಅದು ಬಿಕಾಸ್ ಆಫ್ ದ ಪೇರೆಂಟ್ಸ್. ಸೊ ನನ್ನ ರಿಕ್ವೆಸ್ಟ್ ಏನಂದ್ರೆ, ಪೇರೆಂಟ್ಸ್ ನೀವು ನಿಮ್ಮ ಮಕ್ಕಳ ಮೇಲೆ ಪ್ರೆಷರೈಸ್ ಮಾಡಬೇಡ್ರಿ, ಅವರ ಜೀವನವನ್ನ ಅವ್ರಿಗೆ ಎಂಜಾಯ್ ಮಾಡಕ್ ಬಿಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಸದಾ ಇಷ್ಟೊಂದು ವರ್ಷ ಶಾಲೆ ಸ್ಟಾರ್ಟ್ ಆಗಿ 30 ವರ್ಷ ಆಯಿತು, ಯಾವುದೂ ಕುಂದು ಕೊರತೆ ಇಲ್ದಂಗ ನಮ್ಮ ಶಾಲೆಯದೊಂದು ಚಲೋ ಹೆಸರನ್ನ ಮೇಂಟೈನ್ ಮಾಡಿದಂಥ ಎಲ್ಲ ಟೀಚರ್ಸ್ಗಾಗಲಿ, ಎಲ್ಲ ಕಮಿಟಿ ಅವ್ರಿಗಾಗಲಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಅನಿಸಿಕೆ. 2015-16 ಬ್ಯಾಚು ಆಲ್ಮೋಸ್ಟ್ 10 ಇಯರ್ಸ್ ಆಯಿತು. ಈ ಥರ ನಾನು 5ನೇ 6ನೇ ಇರುವಾಗ ವಾರ್ಷಿಕ ಸ್ನೇಹ ಸಮ್ಮೇಳನ ಆವಾಗ ಆಗ್ತಿತ್ತು ಅನ್ಸುತ್ತೆ. ಅದ್ರ ನಂತರ ಸ್ವಲ್ಪ ಕಮ್ಮಿ ಆಯಿತು. ಈಗ ನಾನು ಭಾಳ ದಿನದ ನಂತರ ನೋಡಿದೆ, ಇದನ್ನು ನೋಡಿ ತುಂಬ ಖುಷಿ ಆಗ್ತದೆ. ಎಸ್ಪೆಷಲಿ ನಾನು ಈಗ ಪ್ರೆಸೆಂಟ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕಾಹಿರ್ ಕೇಲ್ ಯೂನಿವರ್ಸಿಟಿ ಆಫ್ ಕೇಲಿ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚಲ್ಲಿ ಆ್ಯಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೇಲಿ ಔಷಧಿ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನಗೆ ಒಂದು ತುಂಬ ವಿಷಯ ಅಂದರೆ, ಖುಷಿ ಕೊಡೋ ವಿಷಯ ಅಂದರೆ, ಇಲ್ಲಿಗೆ ಮೊದಲನೇದಾಗಿ ನಾನು ಇಷ್ಟು ಎತ್ತರಕ್ಕೆ ಬೆಳಕ್ಕೆ ಈ ಸ್ಕೂಲ್ನಿಂದನೂ ಕಲ್ತಿರ್ತಂತಹ ಮೌಲ್ಯಗಳು, ನಮ್ಮ ಟೀಚರ್ಸ್ ಕಲಿಸಿರ್ತಕ್ಕಂಥ ಪಾಠ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ಮೊದಲನೇದಾಗಿ ನನ್ನ ಎಲ್ಲ ಆಡಳಿತ ಮಂಡಳಿಯವ್ರಿಗೂ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಈ ಸ್ಕೂಲ್ ನಮ್ಮ ಊರಲ್ಲಿ ಇರ್ತಿರಲಿಲ್ಲ ಅಂದರೆ ನಾವು ಇಲ್ಲಿಂದ ಎಲ್ಲೋ ಟ್ರಾವೆಲ್ ಮಾಡಿ ಮತ್ತೆ 2 ಊರಿಗೆ ಹೋಗಿ ಕಲಿಬೇಕಾದಂಥ ಸ್ಥಿತಿ ಇತ್ತು. ಇದನ್ನು ಸ್ಥಾಪನೆ ಮಾಡಿ ಇಲ್ಲಿವರೆಗೂ ಬೆಳೆಸ್ಕೊಂಡು 25 ವರ್ಷ ಸುದೀರ್ಘವಾಗಿ ಇಲ್ಲಿವರೆಗೂ ನಡ್ಸ್ಕೊಂಡು ಬಂದಿದ್ದಕ್ಕೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ. ಒಂದು ಸಲಹೆ ಸೂಚನೆ ಏನಂದರೆ, ನಾ ವಿದ್ಯಾರ್ಥಿಗಳು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವತ್ತಿನ ಈ ವಿದ್ಯಾರ್ಥಿಗಳು ಪಾಸ್ಔಟ್ ಆದ ನಂತರ ನೆಕ್ಸ್ಟ್ ಅವರು ಹೋಗುವಂಥ ಫ್ಯೂಚರ್ ಹೈಯರ್ ಎಜುಕೇಷನ್ಗೆ PUCಗೆ ಹೋಗ್ತಾರೆ. ಆ ನಂತರ ಹೋದ ನಂತರ ಎಲ್ಲ ಪಠ್ಯಕ್ರಮಗಳು ಸೈನ್ಸ್ ತೊಗೊಂಡ್ರೆ ಇಂಗ್ಲೀಷಲ್ಲೇ ಇರುತ್ತೆ. ಸೊ ನಾನು ಫೇಸ್ ಮಾಡಿರುವಂಥ ಒಂದು ಡಿಫಿಕಲ್ಟಿ ಅಂದರೆ, ಮೊದಲನೇದಾಗಿ ಇಂಗ್ಲೀಷ್. ಎಲ್ಲ ಪಠ್ಯಕ್ರಮಗಳನ್ನು ಇಂಗ್ಲೀಷ್ನಲ್ಲಿರೋದ್ರಿಂದ ಸ್ಟಾರ್ಟಿಂಗಲ್ಲಿ ಇಂಗ್ಲೀಷಲ್ಲೇ ಎಲ್ಲ ಬೋಧನೆ ಆಗಿರುತ್ತೆ. ನಾ ಆ ಇಂಗ್ಲೀಷನ್ನು ಅನಲೈಸ್ ಮಾಡಿಕೊಂಡು ಮನವರಿಕೆ ಮಾಡಿಕೊಂಡು ನಾವು ಒಂದು ನಮ್ಮ ದಿನನಿತ್ಯದ ಬಳಕೆಗೆ ಮಾಡ್ಕೊಳ್ಳೋಕ್ಕಿಂತ ಭಾಳ ಡಿಫಿಕಲ್ಟೀಸ್ ಆಗುತ್ತೆ. ಸೊ ಅದಕ್ಕಾಗಿ ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಒಂದೇ ಮನವರಿಕೆ, ಆದಷ್ಟು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಅಥವಾ ನಿಮ್ಮ ದಿನದಲ್ಲಿ ಏನೇನೋ ಪಠ್ಯಕ್ರಮದಲ್ಲಿ ಇಂಗ್ಲೀಷಲ್ಲಿ ಇದೆ, ಇದನ್ನು ಜಾಸ್ತಿ ನೀವು ಬಳಕೆ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ಮುಂದಿನ ದಿನಮಾನಗಳಲ್ಲಿ ಬರೋ ಹೈಯರ್ ಎಜುಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಜಾಸ್ತಿ ಮಾತಾಡೋಕ್ಕೇನೋ ಟೈಮ್ ಇಲ್ಲ ಅನ್ಸುತ್ತೆ, ಟೈಮದ ಅಭಾವ ಇದೆ. ಸೊ ಇವತ್ತು ಇಲ್ಲಿ ಕೊನೆಯದಾಗಿ ನಮ್ಮ ಶಾಲೆ 25ನೇ ಮಹೋತ್ಸವ ಸದಾಕಾಲ ನೆನಪಿರುವಂಥ ಒಂದು ಸುವರ್ಣಾವಕಾಶವಾಗಿ ಆಶಿಸುತ್ತೇನೆ. ಇಂಥ ಮಹಾನ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಯಾಗಿ ನಾನು ಹೊರಹೊಮ್ಮಿದ್ದಕ್ಕೆ ನನ್ನ ಹೆಮ್ಮೆಯ ವಿಷಯ ಅಂದರೆ, ಇದು ಆಶಯದೊಂದಿಗೆ ನನ್ನ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ತಮ್ಮೆಲ್ಲರಿಗೂ ಸ್ವಾಗತ. ವೇದಿಕೆ ಮೇಲೆ ಆಸೀನರಾದಂತಹ ಮನೆ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಹಾಗೂ ನನ್ನ ಸಹೋದರ ಸಹೋದರಿಯರೇ, ಹಾಗೂ ಮುದ್ದು ಮಕ್ಕಳೇ, ಹಾಗೂ ನಮ್ಮ ಊರಿನ ಗ್ರಾಮಸ್ಥರೇ, ಪಾರ್ಶ್ವನಾಥ್ ಎಜುಕೇಷನ್ ಮೈನಾರಿಟಿ ಟ್ರಸ್ಟ್ ಕುಂಜವನ್ ಕುಸ್ನೂರ್. ಈ ಒಂದು ಮೊದಲಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದು 6/1/1994 ಪ್ರಾರಂಭವಾಯಿತು. ಇಲ್ಲಿ LKG ಹಾಗೂ UKG ಹಾಗೂ 1ನೇ ತರಗತಿಯನ್ನು ಪ್ರಾರಂಭ ಮಾಡಲಾಗಿತ್ತು. ಪಾರ್ಶ್ವನಾಥ್ ಎಜುಕೇಷನ್ ಮೈನಾರಿಟಿ ಟ್ರಸ್ಟ್ ಕುಂಜವನ್ ಕುಸ್ನೂರ್. ಈ ಒಂದು ಸ್ಕೂಲ್ 1/6/1994 ಪ್ರಾರಂಭವಾಯಿತು. ಮೊದಲಿಗೆ LKG ಹಾಗೂ UKG 1ನೇ ತರಗತಿಯನ್ನು ಪ್ರಾರಂಭ ಮಾಡಿದರು.
ನಮ್ಮದು 2009 ಹಾಗೂ 10ನೇ ಸಾಲಿನ ವಿದ್ಯಾರ್ಥಿಯಾಗಿರುತ್ತೇನೆ ನಾನು. ಇಲ್ಲಿ ನಮಗೆ ಪ್ರೌಢಶಾಲೆಯ ಬೆಳ್ಳಿ ಹಬ್ಬ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಯೋಜಿಸಿದ್ದು. ನಮ್ಮ ಎಲ್ಲರನ್ನೂ ಇಲ್ಲಿ ಒಂದುಗೂಡಿಸ್ಬೇಕಾ ಎಲ್ಲರಿಗೂ ನಮಗೆ ತುಂಬ ಸಂತೋಷ ಅನಿಸ್ತೈತಿ. ಅದ್ರೊಳಗೆ ಹೇಳ್ಬೇಕಂದ್ರೆ ನಮ್ಮ ಸೀನಿಯರ್ಸ್ ಹಾಗೂ ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿದ್ದ ನಮ್ಗೆ ಒಂದು ಖುಷಿ ವಿಷಯ ಅಂತ ಅನಿಸ್ತೈತಿ. ನಾವು ಬೇರೆ ಬೇರೆ ಊರ ಕಡೆಯಿಂದ ಬಂದು ಎಲ್ಲರನ್ನೂ ಒಂದುಗೂಡಿಸಿ ಎಲ್ಲರನ್ನೂ ನಮ್ಗೆ ಸಂತೋಷ ಇದು ಮಾಡೋದಕ್ಕೆ ನಮ್ಗೆ ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ನಾವು ಇಲ್ಲಿ ಒಂದು ಕಲಿತಂಥ ಶಿಕ್ಷಣ ಮತ್ತು ನಮ್ಮ ಸಂಸ್ಕೃತಿ ಏನೈತಿ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ಘಟನೆ ಅಂತ ಹೇಳ್ಬೋದು. ಯಾಕಂದರೆ ನಾವಿಲ್ಲಿ ಶಿಕ್ಷಣ ಕಲಿಯುವಾಗ ನಾವು ಅನೇಕ ಮೌಲ್ಯಗಳನ್ನು ನಾವೇನು ಮಾಡಿದ್ದು ಕಲ್ತಿರ್ತೇವೆ. ನಾವು ಎಜುಕೇಷನ್ ಕಲಿಯುವಾಗ ನಾವು ಏನು ತಪ್ಪು ಮಾಡಿರ್ತೇವೆ ಅನ್ನೋದು ನಮ್ಗೆ ಗೊತ್ತಿರೋಂಗಿಲ್ಲ. ಇಲ್ಲಿ ನಾವೇನಂದ್ರೆ ಎಲ್ಲ ವಿದ್ಯಾರ್ಥಿಗಳು ಒಂದೇ ಥರ ಇರೋಂಗಿಲ್ಲ. ಒಬ್ಬರೇ ಅಂತಾರು ಹುಷಾರಿರ್ತಾರು, ಒಬ್ರು ಮೆಂಟಲಿ ಸ್ವಲ್ಪ ಕಡಿಮೆ ಇರ್ತಾರು. ಅವಾಗ ಏನು ಮಾಡ್ಬೇಕು ನಾವು ಎಲ್ಲ ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳು ಹಿಂದಿರ್ತಾರಲ್ಲ ಅವ್ರನ್ನ ಏನು ಮಾಡಬೇಕು ಮುಂದೆ ತರಕ್ಕೆ ನಾವು ಭಾಳ ಇದು ಮಾಡಬೇಕು. ಯಾಕಂದ್ರೆ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ ಹೇಳ್ತೀನಿ. ಇದ್ರೊಳಗೆ ನಾ ಇದನ್ನು ಸುಳ್ಳು ಹೇಳಕತ್ತಿಲ್ಲ. ಯಾಕಂದ್ರೆ ನಾನು ಈ ಸ್ಟೇಜ್ನಾಗ ಬಂದು ಮಾತಾಡಕ್ಕೆ ಏನಂದ್ರೆ ನನಗೊಂದು ಧೈರ್ಯ ಇದೆ. ಯಾಕಂದ್ರೆ ನಾನು ಡಿಗ್ರಿಗೆ ಹೋಗಂತ ನಾ ಇಷ್ಟು ಹುಷಾರಾಗಿದ್ದೆ ಅಂತ ಹೇಳ್ಬೋದು. ಮೊದಲೇನ ನಾನು ಜಾಸ್ತಿ ಸ್ಪೋರ್ಟ್ಸ್ ಒಳಗೆ ಭಾಳ ಇದು ಮಾಡ್ತೀನಿ. ನಂಗೆ ಸಾಂಗ್ಸ್ ಡ್ಯಾನ್ಸ್ ಅಂದ್ರೆ ತುಂಬ ಇಷ್ಟ. ಅದ್ರ ಖೋ ಖೋ ಆಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು. ನಾನು ವೀರಾಗ್ರಣಿ ಪ್ರಶಸ್ತಿ ಕೂಡ ಪಡೆದಿದ್ದೀನಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಭಾಳ ಹಿಂದಿದ್ದೆ ಸ್ಕೂಲ್ ಒಳಗೆ ಹೇಳ್ಬೇಕಂದ್ರೆ. ಇವಾಗ ನಂಗೆ ಇಷ್ಟು ಮುಂದೆ ನಿಂತು ಧೈರ್ಯ ಬರಕೈತೆ ಅಂದ್ರೆ ನಮ್ಮ ಶಿಕ್ಷಕರು ನಮ್ಗೆ ಇಲ್ಲಿ ತನಕ ಮುಂದೆ ತರಿಸಿದಾರೆ ಅಂತ ಹೇಳಿ 2 ಮಾತುಗಳನ್ನು ಮಾತಾಡ್ತೀನಿ. ಮತ್ತೊಂದು ಹೇಳ್ಬೇಕಂದ್ರೆ ನಮ್ಮನ್ನೆಲ್ಲ ಇಲ್ಲಿ ಸೇರಿಸಿದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್. ಇವತ್ತಿನ ದಿನ 2025-26ನೇ ಸಾಲಿನ ವಾರ್ಷಿಕ ಸಮ್ಮೇಳನ ಹಾಗೂ ಬೆಳ್ಳಿ ಹಬ್ಬ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಂದಂಥ ಮುಖ್ಯ ಅತಿಥಿಗಳೇ, ಗಣ್ಯ ಮಾನ್ಯರೇ, ಹಾಗೂ ನನ್ನ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ, ಹಾಗೂ ನನ್ನ ಎಲ್ಲ ನಮ್ಮೂರಿನ ಗುರು ಹಿರಿಯರೇ, ಹಾಗೂ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ನನ್ನ ನಮಸ್ಕಾರವನ್ನು ಹೇಳಲು ಬಯಸುತ್ತೇನೆ. ಆತ್ಮೀಯರೇ, ಇವತ್ತಿನ ದಿನ ನಾವೆಲ್ಲರೂ ಹೆಮ್ಮೆ ಪಡುವ ದಿನ. ಯಾಕೆಂದರೆ ನಾವು ಕಲಿತಂಥ ಶಾಲೆಯ ಒಂದು ಬೆಳ್ಳಿ ಹಬ್ಬ ಮಹೋತ್ಸವದಲ್ಲಿದ್ದೇವೆ. ಇದು ಅಂತ ನಮಗೆ ಹಬ್ಬದ ವಾತಾವರಣ ಆಗಿದೆ. ಅದೇ ರೀತಿ ನಮ್ಮ ಶಾಲೆ ನಮಗೆ ಬದುಕು, ಜೀವನ, ಸಂಸ್ಕಾರವನ್ನು ಕಳಿಸಿಕೊಟ್ಟ ಅಂತ ನಮ್ಮ ಶಾಲೆಯದು. ಅದೇ ರೀತಿ ನಾವು ಕಲ್ಲು ಬಂಡೆ ಅಂತ ಇದ್ದ ನಮ್ಮನ್ನು ಕೆತ್ತಿ ತೀಡಿ ಶಿಲೆಯಾಗಿ ರೂಪಿಸಿದಂಥ ನನ್ನ ಎಲ್ಲ ಗುರುಗಳು ಹಾಗೂ ನನ್ನ ಶಿಕ್ಷಕರಿಗೆ ನನ್ನೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ನಿಮ್ಮ ಪಾದಗಳಿಗೆ ಶಿರಸ ಅಷ್ಟಾಂಗ ನಮಸ್ಕಾರ ಮಾಡಿದ್ದೇವೆ ಅಂತ ಹೇಳಕ್ಕೆ ಈ ಸಮಯದಲ್ಲಿ ಇಚ್ಛೆ ಪಡುತ್ತೇನೆ. ಆತ್ಮೀಯರೇ, ಇವತ್ತಿನ ದಿನ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಒಂದು ಉತ್ತಮ ಸ್ಥಾನದಲ್ಲಿ ಇದ್ದು ನಮ್ಮ ಶಾಲೆಗೆ ಭೇಟಿ ನೀಡಿದ್ದಾಗ ನಮ್ಮ ಹಳೆಯ ಬಾಲ್ಯದ ಚಟುವಟಿಕೆಗಳು, ಅವಿಸ್ಮಾರಕ ದಿನಗಳು ನೆನಪಾಗುತ್ತವೆ. ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಇವತ್ತಿನ ದಿನ ನಾವು 25ನೇ ಬೆಳ್ಳಿ ಹಬ್ಬ ಮಹೋತ್ಸವ ಕಾರ್ಯಕ್ರಮದಲ್ಲಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಶಾಲೆ 100 ವರ್ಷಗಳ ಗಡಿ ದಾಟಲಿ ಎಂಬ ಉತ್ಸಾಹದಿಂದ ನಾವೆಲ್ಲ ಇದನ್ನು ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಆತ್ಮೀಯರೇ, ಹೆಚ್ಚಿಗೆ ಮಾತಾಡೋ ಬೇಸಲ್ಲ, ಟೈಮ್ ಜರ ಇದೆ. ಮುಂದಿನ ದಿನಮಾನದಲ್ಲಿ ನಮ್ಮ ಶಾಲೆಯನ್ನು ಇಡೀ ರಾಜ್ಯದಲ್ಲಿ ನಂಬರ್ 1 ಮಾದರಿಯಂತೆ ಶಾಲೆಯನ್ನು ಮಾಡುವುದು ನಮ್ಮ ಎಲ್ಲ ವಿದ್ಯಾರ್ಥಿಗಳ ಕರ್ತವ್ಯ ಆಗಿದೆ ಅಂತ ಹೇಳಕ್ಕೆ ಸಹ ಈ ಸಮಯದಲ್ಲಿ ನಾನು ಇಚ್ಛೆ ಪಡುತ್ತೇನೆ ಅಂತ ಹೇಳಕ್ಕೆ ಬಯಸುತ್ತೇನೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ಸೇರಿದ್ದೇವೆ. ಮತ್ತೊಂದು ವಿಷಯವನ್ನು ಹೇಳಕ್ಕೆ ಇಚ್ಛೆ ಪಡುತ್ತೇನೆ. ಬಂಧುಗಳೇ, ಈ ದಿನ ನನ್ನ ಆತ್ಮೀಯ ಸಹೋದರ ಸಹೋದರಿಯರು ನಮ್ಮನ್ನೆಲ್ಲನೂ ಬಿಟ್ಟು ಒಂದು ಅಗಲಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮ ಪರವಾಗಿ ಒಂದು ನಮನವನ್ನು ಹೇಳಕ್ಕೆ ಸಹ ನಾನು ಇಚ್ಛೆ ಪಡುತ್ತೇನೆ. ಬಂಧುಗಳೇ, ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ನನ್ನ ಎಲ್ಲ ಆತ್ಮೀಯರಿಗೂ ಸಹ ಧನ್ಯವಾದವನ್ನು ಹೇಳಿ ಒಂದೆರಡು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಲಾಸ್ಟ್ ಇದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಶಾಸಕರು ಶ್ರೀ ಭರಮಗೌಡ ಕಾಗಿ ಸಾಹೇಬ್ರೆ, ವಿಕ್ರಾಂತ್ ಸಾಹೇಬರು ಹೋದರು. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀ ಮಲಗೌಡ ಎ ಪಾಟೀಲ್ ಅವರು ಹಾಗೂ ಈ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ವೇದಿಕೆ ಮೇಲೆ ಆಸೀನರಾಗಿರ್ತಂಥ ಎಲ್ಲ ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನಾನು ಸಾಕಷ್ಟು ಜನ ಹಳೆಯ ವಿದ್ಯಾರ್ಥಿಗಳಲ್ಲಿ ಈಗಿನ ರೀಸೆಂಟ್ ಬ್ಯಾಚ್ಗಳಲ್ಲಿ ನಾನು ಏನಿದ್ದೀನಿ ಅಂತ ನಾನು ಯಾರು ಅಂತಲೂ ಸ್ವಲ್ಪ ಕೆಲವೊಂದು ಜನ ಗೊತ್ತಿರೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ನಾನು ಚೇತನ್ ಬಳೋಲ್ ಅಂತೇಳಿ
ನಾವು ಈಗ ಪ್ರಭಾರ ಸಹಾಯಕ ನಿರ್ದೇಶಕರು ಫೋರೆನ್ಸಿಕ್ ವಿಭಾಗ ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನನ್ನ ಮೇಲೆ ಇರೋ ಒಂದು ಆರೋಪ ಇದೆ ನನ್ನ ಕಚೇರಿಯಲ್ಲೂ ಕೂಡ. ಈ ಎಮ್ಮೆ ನೋಡಿ ನೀರು ನೋಡಿ ಎಮ್ಮೆ ಬಿಡಬಾರ್ದು, ಚೇತನ್ ಅವ್ರಿಗೆ ಮೈಕ್ ಕೊಡಬಾರ್ದು ಅಂತೇಳಿ. ಸೊ ಆ ಕಾರಣದಿಂದ ಇಲ್ಲೆಲ್ಲ ಸಾಕಷ್ಟು ಮಾತೆಯರು ತಮ್ಮ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ಅತಿ ಬೇಗನೆ ಆಗಮಿಸಿದಿರಿ. ನೀವೆಲ್ಲ ಯಾವಾಗ ಜೋರಾಗಿ ಚಪ್ಪಾಳೆ ತರ್ತೀರಿ ಅವಾಗ ನಾನು ನನ್ನ ಮಾತುಗಳನ್ನ ಮುಗಿಸ್ತೀನಿ ಅಂತ ಹೇಳ್ತೀನಿ. ಅಷ್ಟು ಈಸಿಯಾಗಿ ಏನು ಬಿಡಲ್ಲ ನಾನು. ಒಂದು 10 ನಿಮಿಷ ಆದ್ರೂ ಮಾತಾಡ್ತೀನಿ. ನಾವು ಈ 15/9/1994 ಒಂದು ತರುಣ ಉತ್ಸಾಹಿ ಯುವಕರು ಆ ಸಂದರ್ಭದಲ್ಲಿ ಈ ಶಿಕ್ಷಣ ಕ್ರಾಂತಿಯನ್ನು ಮಾಡಬೇಕಂತ ಹೇಳಿ ಏನು ಈ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಆ ಸಂಸ್ಥೆ ಇವತ್ತಿನವರೆಗೆ 30 ವರ್ಷ. ನಾವು 25ನೇ ವರ್ಷದ ಸಿಲ್ವರ್ ಜುಬ್ಲಿ ಕಾರ್ಯಕ್ರಮನ 2019 ಮಾಡಬೇಕಾಗಿತ್ತು. ಈ ಫ್ಲಡ್ ಕಾರಣದಿಂದ ಏನಂದ್ರೆ ಈ ಅಕ್ಕಮಾದಿಯದು ಒಂದು ವಚನ ಇದೆ, ಹೊಳೆಯ ದಂಡೆ ಮೇಲೊಂದು ಶಾಲೆ ಕಟ್ಟಿ ಹೊಳೆಗಂಜಿರುವಂತಯ್ಯ ಅಂಥೇಳಿ. ನಮ್ಗೆ ಪ್ರವಾಹ ಬಂದು ನಾವು ಆ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಅದಾದ್ಮೇಲೆ ನಂತರ ದಿನಗಳಲ್ಲಿ ಕೊರೋನಾ ಅಂತ ಬಂದು ನಾವು ಅದನ್ನ ಇವತ್ತು ಕಾರ್ಯರೂಪಕ್ಕೆ ತರುವಂತ ಕಾರ್ಯ ಆಯಿತು. ಅದಕ್ಕೆಲ್ಲ ನನ್ನ ಹಳೆಯ ಶಾಲೆಯ ಹಳೆಯ ಮಿತ್ರರು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಅನ್ನೋ ಮೂಲಕ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಇದಕ್ಕೆ ನಮಗೆ ಹಗಲು ರಾತ್ರಿ ಬೆನ್ನೆಲುಬಾಗಿ ನಿಂತಿರ್ತಕ್ಕಂತಹ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸದಸ್ಯರು ಮತ್ತು ಊರಿನ ಉತ್ಸಾಹಿ ಯುವಕರು ನಮಗೆ ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾರ್ಗದರ್ಶನವನ್ನು ನೀಡಿರುತ್ತಾರೆ. ಈ ಶಾಲೆಯ ಬಗ್ಗೆ ಹೇಳಬೇಕು ಅಂತಂದರೆ, ಈ ಶಾಲೆಗೆ 30 ವರ್ಷ ಆಗಿದೆ ಅನ್ನೋದಿದೆಯಲ್ಲ, ಅದೊಂದು ದೊಡ್ಡ ಸಾಧನೆ. ನಾವು ಎಷ್ಟೋ ಶಿಕ್ಷಣ ಸಂಸ್ಥೆಗಳನ್ನು ನೋಡಿದ್ದೀವಿ. ಈಗ ಇಂಥ ಸಣ್ಣ ಊರಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನ ಇಷ್ಟು ದೊಡ್ಡ ಮಟ್ಟವಾಗಿ ಸದೃಢವಾಗಿ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರನ್ನು ಇಟ್ಟುಕೊಂಡು ನಾವು ಇಷ್ಟು ವರ್ಷ ನಡೆಸಿದ್ದೀವಿ. ಇನ್ನೂ ಇದು ಮುಂದುವರಿಯುತ್ತದೆ ಅನ್ನೋದ್ರ ಬಗ್ಗೆ ನನಗೆ ಅತೀವವಾದ ಹೆಮ್ಮೆ ಇದೆ. ಅದು ಎಲ್ಲ ಕಾರಣೀಕರ್ತರು ಇಲ್ಲಿ ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡಿದ್ದಾರೆ. ಅವ್ರಿಗೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಬರಬೇಕಾಗಿದೆ. ಅವರಿಂದ ನಾವು ಇವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಷ್ಟೊಂದು ನಮಗೆ ಧೈರ್ಯ ಬಂದಿದೆ. ಇಷ್ಟೊಂದು ನಮ್ಮ ವಿದ್ಯಾರ್ಥಿಗಳು ಸಾಧನೆಗಳನ್ನ ಮಾಡಿದ್ದಾರೆ, ಹೊರದೇಶಗಳಿಗೆ ಹೋಗಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿದ್ದಾರೆ, ಡಾಕ್ಟರ್ಸ್ಗಳಾಗಿದ್ದಾರೆ, ಇಂಜಿನಿಯರ್ಸ್ಗಳಾಗಿದ್ದಾರೆ. ಒಂದು ವೈಯಕ್ತಿಕ ಜೀವನದಲ್ಲಿ ಒಂದು ಅತ್ಯುನ್ನತವಾದ ಸ್ಥಾನದಲ್ಲಿದ್ದಾರೆ ಅಂತನೂ ನಾನು ಹೇಳಕ್ ಬಯಸ್ತೀನಿ. ನಾವು ನಿನ್ನೆ ಮಾತಾಡಬೇಕಾದ್ರೆ ಅಂತ ಇದೀವಿ, ನಮ್ಮಲ್ಲಿ ಕಲಿತು ಹೋದ ವಿದ್ಯಾರ್ಥಿಗಳು ಎಷ್ಟು ಜನ ಇಂಜಿನಿಯರ್ಗಳಿದ್ದಾರೆ, ಎಷ್ಟು ಜನ ಡಾಕ್ಟರ್ಗಳಿದ್ದಾರೆ, ಎಷ್ಟು ಜನ ತಮ್ಮ ವೈಯಕ್ತಿಕ ಜೀವನದಲ್ಲಿ ಉನ್ನತ ಸಾಧನೆ ಮಾಡಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದಾಗ ಲೆಕ್ಕದಲ್ಲಿ ಹೆಸರಿಲ್ಲ. ಇದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದು ಬೇಕಾಗಿಲ್ಲ. ನಾವು ಅಂದ್ರೆ ನೈತಿಕ ಮೌಲ್ಯಗಳನ್ನು ನಾವಿಲ್ಲಿ ಹೇಳ್ಕೊಡ್ತೀವಿ. ನೀನು ಇಂಜಿನಿಯರ್ ಆಗ್ತೀಯೋ, ಡಾಕ್ಟರ್ ಆಗ್ತೀಯೋ, ಅಥವಾ ಜಿಲ್ಲಾಧಿಕಾರಿ ಆಗ್ತೀವೋ, ಅದು ಇಂಪಾರ್ಟೆಂಟ್ ಅಲ್ಲ. ನಾವು ಎಲ್ಲರೂ ಆಗಕ್ಕೆ ಸಾಧ್ಯನೂ ಇಲ್ಲ. ನಮ್ಮ ವೈಯಕ್ತಿಕ ಜೀವನದಲ್ಲಿ ನಾವು ನೈತಿಕ ಮೌಲ್ಯಗಳನ್ನು ಇಟ್ಟುಕೊಂಡು ಜೀವನ ಮಾಡ್ತಿರ್ತಕ್ಕಂಥದ್ದು, ಆ ಸಂಸ್ಕೃತಿಯನ್ನ ಅಡಿಪಾಯವನ್ನು ಹಾಕಿಟ್ಟಿದ್ದು ಈ ಶಿಕ್ಷಣ ಸಂಸ್ಥೆ ಅಂತೇಳಿ ನಾನು ಅತೀವವಾಗಿ ಹೆಮ್ಮೆಯಿಂದ ಹೇಳ್ತೀನಿ. ಈಗ ಹೊಸದಾಗಿ ಶುರುವಾಗಿದೆ 91908 ಏನೋ ಸಮಥಿಂಗ್ ಸಹಾಯವಾಣಿ ಶುರುವಾಗಿದೆ. ಮಕ್ಕಳಿಗೆ ಹೊಡಿಬಾರ್ದು, ಬಡಿಬಾರ್ದು, ಅವ್ರನ್ನ ದಿಟ್ಟಿಸಿ ನೋಡಬಾರ್ದು ಅಂತೇಳಿ ಈಗ ಶುರುವಾಗಿದೆ. ಪೇರೆಂಟ್ಸ್ ಕೂಡ ಬರ್ತಾ ಇದ್ದಾರೆ, ನಮ್ಮ ಮಕ್ಕಳಿಗೆ ಹೊಡಿಬೇಡಿ ಅಂತೇಳಿ. ನಮಗೆಲ್ಲ ಇವರು ಇದಾರಲ್ಲ ಇಲ್ಲಿ ದನಕ್ಕೆ ಬಡ್ದಂಗೆ ಬಡ್ದಾರ್ರಿ. ಅವ್ರು ದನಕ್ಕೆ ಬಡ್ದಂಗೆ ಬಡೋದು ಕೂಡ ನಾವು ಇಲ್ಲಿ ಬಂದು ನಿಂತೀವಿ. ಇವತ್ತು ನೀವು ಬಡಿಬೇಡ್ರಿ ಅಂತಂದ್ರೆ ನಿಮ್ಮ ಮಕ್ಕಳು ಎಲ್ಲಿ ನಿಲ್ತಾರ? ಬುದ್ಧಿ ತಿದ್ದಿ ಹೊಡೆದು, ಗುರು ಅಂದ್ಮೇಲೆ ಹೊಡೆದು ಈ ಬುದ್ಧಿ ಹೇಳಬೇಕು. ಆ ಒಂದು ವಿಷಯನ ನಾನು ಹೇಳಬೇಕಾಗಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲೂ ಕೂಡ ಒಂದು ಪ್ರತಿಭೆ ಇರ್ತದೆ. ನಾವು ಅದನ್ನ ಹೊರತೆಗೆಯುವಂಥ ಕೆಲಸವನ್ನ ಈ ಶಿಕ್ಷಕರುಗಳನ್ನ ಮಾಡ್ತಾ ಇದ್ದಾರೆ. ನಾವು ಪೋಷಕರಾಗಿ ಅವರಿಗೆ ನಾವು ಒತ್ತಾಯ ಮಾಡಬಾರ್ದು, ನಮ್ಮ ಮಕ್ಕಳಿಗೆ ಹೊಡಿಬಾರ್ದು ಅಂತಂದ್ರೆ ಅದು ಸಕ್ಸಸ್ ಆಗುವುದಿಲ್ಲ, ಗುರಿ ಮುಟ್ಟುವುದಿಲ್ಲ. ಗುರು ಯಾವತ್ತು ಹಿಂದಿರ್ಬೇಕು, ಗುರಿ ಯಾವತ್ತು ಮುಂದಿರ್ಬೇಕು. ನಮಗೆ ಗುರು ಹೊಡಿಬೇಡ, ಅವನು ಹೆದರಿಸ್ಬೇಡ, ಬೆದರಿಸ್ಬೇಡ ಅಂದ್ರೆ ಆ ಗುರುಗೆ, ಹುಡುಗನಿಗೆ ಗುರಿ ತೋರಿಸೋ ಗುರು ಹಿಂದ್ಗಡೆ ಇರೋದಿಲ್ಲ. ಆ ಒಂದು ಅವಕಾಶದಿಂದ ನಾವು ವಂಚಿತರಾಗಬಾರ್ದು. ನಾವು ಈ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ನಾವು ಮೂಗು ತೋರಿಸ್ತಾ ಇದೀವಿ ಪೋಷಕರು ಅಂತೇಳಿ. ಈಗ ನಮ್ಮ ಮಕ್ಕಳು ನತದೃಷ್ಟರು ಈ ವಿಷಯದಲ್ಲಿ ಅಂತೇಳಿ. ನಾನು ಕಲಿತಂತ ಎಂಥ ಮೌಲ್ಯಾಧಾರಿತ ಶಿಕ್ಷಣವನ್ನ ನನ್ನ ಮಕ್ಕಳಿಗೆ ಕೊಡ್ಸಕ್ ಆಗ್ತಾ ಇಲ್ಲ. ಏನೋ ಫ್ಯಾನ್ಸಿ ಹೆಸರುಗಳಿದಾವಲ್ಲ, ಆರ್ಯನ್ಸ್ ವರ್ಲ್ಡ್ ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲ್. ನಮಗೆ ಇಂಟರ್ನ್ಯಾಷನಲ್ ಸ್ಕೂಲ್ಗಳೆಲ್ಲ ಬೇಕಾಗಿಲ್ಲ. ಈಗ ಮೌಲ್ಯಯುತವಾದ ಜೀವನ ನಡೆಸುವಂತ, ಅವರಿಗೆ ಶಕ್ತಿಯನ್ನು ಕೊಡ್ತಕ್ಕಂಥ ನಾವು ಅವರಿಗೆ ಶಿಕ್ಷಣವನ್ನ ಕೊಡಬೇಕಾಗಿದೆ ಅಂತ ಹೇಳ್ತಾ
ಈ ಶಾಲೆ ಇಷ್ಟು ವರ್ಷ ಇದನ್ನ ಹೆಗಲ ಮೇಲೆ ಇಟ್ಕೊಂಡು ಇದನ್ನ ಇಲ್ಲಿವರೆಗೂ ತಗೊಂಡು ಬಂದಿದ್ದಾರೆ. ಇವರೆಲ್ಲ ಮಹಾನುಭಾವರು, ಅವರಿಗೆಲ್ಲ ಎಷ್ಟು ಕೋಟಿ ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೆ. 1994 ಅದಕ್ಕಿಂತ ಮುಂಚೆ ನಮ್ಮಲ್ಲಿ ಎಷ್ಟು ಶಿಕ್ಷಣವನ್ನು ಪಡೆದ್ರು, ಅದರ ಆದ್ಮೇಲೆ ಎಷ್ಟು ಶಿಕ್ಷಣವನ್ನು ಪಡೆದ್ರು ಅಂತೇಳಿ ನೀವೆಲ್ಲ ಅದನ್ನ ಯೋಚನೆ ಮಾಡ್ಬೋದು. ಅದರಿಂದ ಶಿಕ್ಷಣ ಕ್ರಾಂತಿ ಆಗಿದೆ ನಮ್ಮ ಊರಿನ. ಗುಣವನ್ನ ತಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಶ್ರೀ ಚೇತನ್ ಬಳೋಳ್ ಇವರಿಗೆ ಧನ್ಯವಾದಗಳು. ಶ್ರೀಮತಿ ಮಂಗೋಲ್ ಸಂತೋಷ್ ಕೋರೆ ತಮ್ಮ ವಾಗ್ದಾನ ಮಾಡಲಿಕ್ಕೆ ಅವರನ್ನ ವೇದಿಕೆ ಮೇಲೆ ವಿನಂತಿಸಿಕೊಳ್ಳುತ್ತೇನೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವನ್ನು ಮನದಲ್ಲಿ ನೆನೆಯುತ್ತಾ ಈ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ನಾನು ನನ್ನ ಒಂದೆರಡು ಅನಿಸಿಕೆ ಹಾಗೂ ಒಂದು ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಬಂದಿದ್ದೀನಿ. ನನಗೆ ತುಂಬ ಖುಷಿ ಅನಿಸುತ್ತೆ. ಈ ಶಿಕ್ಷಣ ಸಂಸ್ಥೆ ಒಂದು ಚಿಕ್ಕ ಸಂಸ್ಥೆಯಾಗಿ ಪ್ರಾರಂಭವಾಗಿ ಇಂದು ಹೆಮ್ಮರವಾಗಿ ಬೆಳೆದಿದೆ. ನಿಜಕ್ಕೂ ಶ್ಲಾಘನೀಯ. ಜೋರಾದ ಚಪ್ಪಾಳೆ ಬರಲಿ. ಒಂದು ಶಿಕ್ಷಣ ಸಂಸ್ಥೆ 25 ವರ್ಷದ ಬೆಳ್ಳಿ ಹಬ್ಬವನ್ನ ಆಚರಿಸ್ಕೊಳ್ಬೇಕಾದ್ರೆ ಅಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಮಹನೀಯರ ಪರಿಶ್ರಮವಿರುತ್ತೆ. ಎಲ್ಲರ ಪರಿಶ್ರಮದ ಫಲವೇ ಏನು? ಈ ಬೆಳ್ಳಿ ಹಬ್ಬ. ಈ ಬೆಳ್ಳಿ ಹಬ್ಬ ಆಚರಿಸೋದು ತುಂಬಾ ಖುಷಿ ಅನ್ಸುತ್ತೆ. ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಮೊದಲಿಗೆ ನನ್ನ ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಮಂಗಲ್ ಸಂತೋಷ್ ಕೋರೆ. ಈ ಶಿಕ್ಷಣ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಯಾದ ಶ್ರೀ ಸಂತೋಷ್ ಗಣಪತಿ ಕೋರೆ 2003-2004 ಬ್ಯಾಚ್ನ SSLC ವಿದ್ಯಾರ್ಥಿ ಶ್ರೀ ಸಂತೋಷ್ ಗಣಪತಿ ಕೋರೆ ಅವರ ಧರ್ಮ ಪತ್ನಿ ನಾನು ಮಂಗಲ್ ಸಂತೋಷ್ ಕೋರೆ. ನಾನೀಗ ಮುಧೋಳನಲ್ಲಿ ಒಂದು ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಿದ್ದೀನಿ ಶಿಕ್ಷಕಿಯಾಗಿ. ಇವತ್ತು ನನಗೆ ಈ ಬೆಳ್ಳಿ ಹಬ್ಬದ ಸಡಗರ ಸಂಭ್ರಮ ನೋಡಿ ತುಂಬ ಖುಷಿಯಾಯಿತು. ನಾವು ಮುಧೋಳದಿಂದ ಬಂದ್ವಿ. ಇಲ್ಲಿ ನೋಡಿದ ಸಂಭ್ರಮ ಸಡಗರ ನಿಜಕ್ಕೂ ಕಣ್ಣಿಗೆ ಹಬ್ಬ. ನಮ್ಮ ಯಜಮಾನರು ತಮ್ಮ ಶಿಕ್ಷಣವನ್ನ ಈ ಸಂಸ್ಥೆಯಲ್ಲಿ ಪಡೆದಿದ್ದಾರೆ ಅನ್ನೋದು ನನಗೆ ಹೆಮ್ಮೆಯ ಸಂಗತಿ. ನಾವೇನಾದರೂ ಈಗ ನಮ್ಮ ಜೀವನದಲ್ಲಿ ಒಂದು ಪ್ರಗತಿಯನ್ನ ಸಾಧಿಸಿದ್ದೀವಿ ಅಂದ್ರೆ ಈ ಶಿಕ್ಷಣ ಸಂಸ್ಥೆ ಹಾಗೂ ಈ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಕಾರಣ ಅಂತ ಹೇಳ್ಬೋದು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಾನು. ವಿದ್ಯಾರ್ಥಿಗಳಿಗೆ ಇನ್ಮುಂದೆ ಯಾರು 8ನೇ ತರಗತಿಯಲ್ಲಿ ಟಾಪ್ 3 ರ್ಯಾಂಕ್ಸ್ ಬರ್ತಿರಲ್ಲ ಸ್ಟೂಡೆಂಟ್ಸು, ಆ ವಿದ್ಯಾರ್ಥಿಗಳಿಗೆ ನಮ್ಮ ಯಜಮಾನರು ಅಂದರೆ ಶ್ರೀ ಸಂತೋಷ್ ಗಣಪತಿ ಕೋರೆ ಅವರು ಟಾಪ್ 3 ರ್ಯಾಂಕ್ ಸ್ಟೂಡೆಂಟ್ ಬಂದವರಿಗೆ ಅವರ 9ನೇ ತರಗತಿಯ ಶಾಲಾ ಫೀಸನ್ನು ಇನ್ಮುಂದೆ ಅವರೇ ತುಂಬ್ತಾರೆ. ಇದು ವಿದ್ಯಾರ್ಥಿಗಳಲ್ಲಿ ಕಾಂಪಿಟೇಟಿವ್ ಮೈಂಡ್ ಬೆಳೀಲಿ, ಅವರು ಪ್ರಗತಿಯಾಗಲಿ ಅಂತ ಹೇಳಿ ಇದೊಂದು ಅನೌನ್ಸ್ಮೆಂಟ್. ಈ ಬಹುಮಾನವನ್ನು ಶ್ರೀಮತಿ ಮಂಗಲ್ ಸಂತೋಷ್ ಕೋರೆ ಅವರ ಹೆಸರಿನಲ್ಲಿ ಕೊಡಲಾಗುತ್ತೆ. ಹಾಗೆ ಇವರ ಇನ್ನೊಬ್ಬರು ಸ್ನೇಹಿತರಿದ್ದಾರೆ, ಶ್ರೀ ಪವನ್ ಅಜಿತ್ ತುಪ್ಳೆ ಅವರು. ಅವರ ಶ್ರೀಮತಿ ರತ್ನ ಪವನ್ ತುಪ್ಳೆ ಅವರ ಹೆಸರಿನಲ್ಲಿ 9ನೇ ತರಗತಿಯಲ್ಲಿ ಯಾರು ಟಾಪ್ 3 ರ್ಯಾಂಕರ್ಸ್ ಬರ್ತಾರೋ ಅವರಿಗೆ 10ನೇ ವರ್ಗದ ಶಾಲಾ ಫೀಸನ್ನು ಪ್ರತಿ ವರ್ಷ ಅವರು ತುಂಬ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ವಿಷಯವನ್ನ ನನಗಿಲ್ಲಿ ಅನೌನ್ಸ್ಮೆಂಟ್ ಮಾಡೋದು ತುಂಬ ಹೆಮ್ಮೆ ಅನಿಸುತ್ತೆ. ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಪ್ರಗತಿಯನ್ನು ಸಾಧಿಸಲಿ ಅಂತ ಹೇಳಿ ಈ ಅನೌನ್ಸನ್ನು ನಾವಿಲ್ಲಿ ಮಾಡ್ತಿದ್ದೀವಿ. ಸೊ ಈ ಬೆಳೆ ಹಬ್ಬ ನಿಜಕ್ಕೂ ತುಂಬ ಖುಷಿ ಅನ್ನಿಸ್ತು ಇಲ್ಲಿ ಬಂದದ್ದು. ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು ತುಂಬ ಖುಷಿಯಿಂದ ಈ ಸಂದರ್ಭದಲ್ಲಿ ಇದ್ದೀರಾ. ಸೊ ಈ ಖುಷಿ ಯಾವಾಗಲೂ ಹೀಗೆ ಇರಲಿ. ಈ ಶಿಕ್ಷಣ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ನನಗೆ ಒಂದೆರಡು ಮಾತುಗಳನ್ನು
ಉಪಾಧ್ಯಕ್ಷರಿಗೂ ಹಾಗೂ ಭರ್ಮಗೌಡ ಕಾಗೆಯವರಿಗೂ ಕೂಡ, ರಾಜವಲ್ಗೌಡ ಕಾಗೆಯವರಿಗೂ ಕೂಡ, ಹಾಗೆ ಉಳಿದ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ತುಂಬ ಹೃದಯದ ವಂದನೆಗಳು. ಈಗ ನಾವಿಲ್ಲಿ ಸ್ಕೂಲಲ್ಲಿ 2009ರಲ್ಲಿ ನಾವಿಲ್ಲಿ ಜಾಯಿನ್ ಆಗಿ ಈಗ 2012ರಿಂದ 2020ರವರೆಗೂ ಕೂಡ ಇಲ್ಲಿ ಅನುದಾನಿತ ಶಾಲೆಯಲ್ಲಿ ವರ್ಕ್ ಮಾಡಿ 10 ವರ್ಷಗಳ ಕಾಲ ನಾವಿಲ್ಲಿ ಸೇವೆಯನ್ನು ಸಲ್ಲಿಸಿದ್ದೀವಿ. ಹಾಗೆ ಇಲ್ಲಿ ಸೇವೆ ಸಲ್ಲಿಸಿದ್ದಕ್ಕೂ ಕೂಡ ನಮಗೆ ಇಷ್ಟು ವರ್ಷ ಸೇವೆ ಸಲ್ಲಿಸಿದಾಗಲೂ ಕೂಡ ನಮಗಿಲ್ಲಿ ಕಮಿಟಿಯಿಂದ ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಂದ ಕೂಡ ತುಂಬ ಸಪೋರ್ಟ್ ಸಿಕ್ಕಿದೆ ನಮಗೆ. ಅದಕ್ಕೆ ಹಾಗೆ ಆಡಳಿತ ಮಂಡಳಿದವರಿಗೂ ಕೂಡ ನನ್ನ ಕಡೆಯಿಂದ ಹಾಗೂ ಎಲ್ಲ ಹಳೆಯ ಶಿಕ್ಷಕರ ವತಿಯಿಂದಲೂ ಕೂಡ ತುಂಬ ಹೃದಯದ ನಮಸ್ಕಾರಗಳನ್ನು ಹೇಳ್ತೇನೆ, ಥ್ಯಾಂಕ್ಸ್ ಹೇಳ್ತೇನೆ. ನಾನು ಶುಭ ಹಾರೈಕೆಗಳನ್ನು ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಇವತ್ತಿನ ದಿವಸ ಬೆಳ್ಳಿ ಹಬ್ಬದ ಈ ಸಮಾರಂಭದಲ್ಲಿ ನಮ್ಮ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂಥ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರು, ಆತ್ಮೀಯ ಗೆಳೆಯರು ಆದಂಥ ಶಂಕರಣ್ಣ ವಾಘಮೋಡಿಯವರೇ, ಈ ಸಂಸ್ಥೆಯ ಅಧ್ಯಕ್ಷರು, ಆತ್ಮೀಯ ಗೆಳೆಯರಾದಂಥ ಮಲ್ಲಗುಂಡಣ್ಣ ಪಾಟೀಲ್ ಅವರೇ, ಉಗಾರ್ ಬುದ್ರೂಕದ ನಮ್ಮ ಶೀತಲಗೌಡರ ಚಿರಂಜೀವಾದಂಥ ಭುಜಗೌಡ ಪಾಟೀಲ್ ಅವರೇ, ಡಾಕ್ಟರ್ ಬಿ ಪಾಟೀಲ್ ಸರ್ ಅವರೇ, ಉಪಾಧ್ಯಕ್ಷರಾದಂಥ ಶಾಂತಿ ಸಾಗರ ಪಾಟೀಲ್ ಅವರೇ, ಸುಕುಮಾರ್ ರೋಲ್ ಅವರೇ, ಅವರಿವರನ್ನದೇ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರೇ, ನೆರೆದಂಥ ಎಲ್ಲ ಕುಷ್ನಾಳ್ ಮಡವಾಳ ಗ್ರಾಮದ ಹಿರಿಯರೇ, ಯುವಕ ಮಿತ್ರರೇ, ತಾಯಂದಿರರೇ, ಅಕ್ಕ ತಂಗಿಯರೇ, ಶಿಕ್ಷಕಿ ವರ್ಗದ ಎಲ್ಲ ಬಂಧುಗಳೇ, ವಿದ್ಯಾರ್ಥಿ ಮುದ್ದು ಮಕ್ಕಳೇ, ನಾನಿಲ್ಲಿ ಮಾತಾಡೋ ಪರಿಸ್ಥಿತಿ ಇಲ್ಲ, ನೀವು ಕೇಳೋ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಗಂಡು ಮಕ್ಕಳ ಭಾಗದಲ್ಲಿ ಶಾಂತಿ ಐತೆ. ಈ ಕಡೆ ಲೆಫ್ಟ್ ಕಡೆ ಒಟ್ಟ ಒಬ್ರಿಗೊಬ್ರು ಮಾತು, ನಿಮ್ಮ ಮಾತು ಸತ್ರವೂ ಇಲ್ಲ, ನಿಮ್ಮ ವಿಧಾನವೂ ಇಲ್ಲ, ನಿಮ್ಮ ಮನ್ಯಾಗ ಏನೇನು ಆತವು, ಬೇರೆದಿರಿ ಕೂಡಿದಿರಿ, ಕೂಡಿದ್ರೆ ಕೂಡಿ ಹಾಕಿದಿರಿ, ಬೇರೆ ಆಗಬೇಕು, ಇವೆಲ್ಲ ಹೆಣ್ಮಕ್ಕಳ ಚರ್ಚೆಗಳು ನಮ್ಮ ಗಮನಕ್ಕೆ ಬರ್ತಾ ಇದ್ದಾವೆ. ಮತ್ತು ಇದು ಯಾವಾಗ ಮುಗಿದೈತಿ, ಯಾವಾಗ ಊಟಕ್ಕೆ ಹೋಗೋಣ, ಊಟ ಏನು ಮಾಡಿದಾರು, ಏನು ತಿನ್ಬೇಕು ಅಂತ ಎಲ್ಲರ ಮನುಷ್ಯನಾಗ ಐತಿ. ನಾನು ಹೆಚ್ಚು ಸಮಯ ತಗೊಳ್ಳೋಕ್ಕೆ ಹೋಗಲ್ಲ, ನಿಮ್ಮ ಸಹನಶೀಲತೆಯನ್ನು ಪರಿಶೀಲನೆ ಮಾಡಲಿಕ್ಕೂ ಹೋಗೋದಿಲ್ಲ. ಯಾಕಂದ್ರೆ ಇಲ್ಲಿ ಪರಿಸ್ಥಿತಿ ಮಾತಾಡಬೇಕಾದ್ರೆ ಅದಕ್ಕೆ ಒಂದು 2 ತಾಸಿನಾಗ ನನ್ನ ಮಾತನ್ನು ಮುಗಿಸ್ತೀನಿ. ನಾನು ಇವತ್ತು ಮರಗೌಡರು ಮತ್ತು ಜೊತೆಗೂಡಿ ಎಲ್ಲ ಆಡಳಿತ ಸದಸ್ಯರು ಬಹಳ 25 ವರ್ಷಗಳ ಹಿಂದೆ ಒಂದು ಈ ಸಂಸ್ಥೆಯನ್ನು ಹುಟ್ಟಾಕಿದರು. ಇವತ್ತು ಒಂದು ಹೆಮ್ಮರವಾಗಿ ಬೆಳೆದು ಇಲ್ಲಿ ಒಂದು ದೊಡ್ಡ ಕ್ರಾಂತಿನ ಆಗಿದೆ. ಆ ಹಳೆಯ ವಿದ್ಯಾರ್ಥಿಗಳ ಅನಿಸಿಕೆಗಳನ್ನ ಕೇಳಿದಾಗ ಇಲ್ಲಿ ಕೊಟ್ಟಂಥ ಶಿಕ್ಷಣ ಯಾವ ಮಟ್ಟದ, ಯಾವ ಥರ ಕೊಟ್ಟಿದ್ದಾರೋ, ಎಷ್ಟು ಒಳ್ಳೆಯ ಥರದಿಂದ ಅವರು ಬೆಳೆಸಿದಾರೋ ಅನ್ನುವಂಥದ್ದು ನಮಗೆಲ್ಲ ತಿಳಿದು ಬರ್ತೈತಿ. ಇವತ್ತು ನೋಡಿ, ತಂದೆ ಹೆಗಲ ಮೇಲೆ ಕರ್ಸ್ಕೊಂಡಿರ್ತಾನ ಮಗನ, ತಾಯಿ ಬಗಲಾಗ ತಗೊಂಡಿರ್ತಾಳ. ಹೇಳ್ಬೇಕಾದ್ರೆ ಯಾವಾಗಲೂ ತಾಯಿ ಹೆಗಲ ಮೇಲೆ ತಗೋದಲ್ಲ ಮಗನ, ತಂದೆ ಬಗಲಾಗ ತಗೋದಲ್ಲ. ತಂದೆ ನನಗೆಷ್ಟು ಕಾಣ್ತಿದೆಯಲ್ಲ ಅದನ್ನು ತೋರ್ಸ್ಲಾಕ ನಾನು ನಿನ್ನ ಬಗಲಾಗ ತಗೊಂಡಿರ್ತೀನಿ. ತಂದೆ ನಿಮ್ಮ ಅಪ್ಪ ಯಾಕೆ ಹೆಗಲಬೇಕು ಕುಂತ್ಕೊಂಡಿರ್ತ ಅಂದ್ರೆ, ನನಗೂ ಎಂದು ನೋಡಿಲ್ಲ, ನಾನು ಎಂತೂ ಕಾಣಿಲ್ಲ, ಅದನ್ನ ನೀ ನೋಡು ಅಂತೇಳಿ ಹೆಗಲಬೇಕು ತಗೊಂಡಿರ್ತ ತಂದೆ. ಇದು ನಮ್ಮ ಹಳ್ಳಿಯಲ್ಲಿ ನಿಮಗೆಲ್ಲ ನಾನು ಹೊಸ ಬಟ್ಟೆ ಹಾಕೊಳ್ಳೋದಲ್ಲ, ಸರಿಯಾಗಿ ದಾಡಿ ಮಾಡ್ಕೊಳ್ಳೋದಿಲ್ಲ, ಸರಿಯಾಗಿ ಕಟಿಂಗ್ ಮಾಡ್ಕೊಳ್ಳೋದಿಲ್ಲ, 24 ತಾಸು ಹೊಲದಲ್ಲಿ ದುಡಿದು ಎಮ್ಮೆ ಎತ್ತ ಸಾಕಿ ನನ್ನ ಮಕ್ಕಳು ಬೆಳೀಲಿ, ಸ್ಕೂಲ್ ಹೋಗಲಿ, ದೊಡ್ಡವರಾಗಲಿ,
ಬೆಳೆದು ಅಧಿಕಾರಿಗಳಾಗಲಿ IAS ಆಗಲಿ IPS ಆಗಲಿ ಅನ್ನುವಂಥ ಒಂದು ಏನು ಮನಸ್ಸದಿಂದ ನೀವು ಬೆಳೆಸಿರ್ತಾರಲ್ಲ, ನೀವು ಅವ್ರನ್ನ ಹಿಂದೆ ತಿರುಗಿ ನೋಡಬೇಕು, ಹಿಂತಿರುಗಿ ಅವ್ರನ್ನ ಕಡೆ ಗಮನ ಹರಿಸ್ಬೇಕು. ಎಷ್ಟೋ ವಿದ್ಯಾರ್ಥಿಗಳು ಬಹಳ ಚಂದ ಮಾತಾಡಿದ್ರು, ಬಹಳ ಒಳ್ಳೆಯ ಮಾತುಗಳನ್ನ ನಾವೆಲ್ಲ ಕೇಳಿದೆವು. ಇಲ್ಲಿ ಹಳೆಯ ವಿದ್ಯಾರ್ಥಿಗಳು ಇಲ್ಲಿ 25 ವರ್ಷದ ಬೆಳ್ಳಿ ಹಬ್ಬಗಳನ್ನ ಮಾಡಬೇಕು ಅನ್ನೋಂಥ ಸಂಕಲ್ಪವನ್ನು ಹೊಂದಿ ಇವತ್ತು ನಮ್ಮ ಮ್ಯಾನೇಜ್ಮೆಂಟ್ ಬಂದು ಹೇಳಿದ್ರು. ಅವಾಗ ಹೇಳಿದಾಗ ಮ್ಯಾನೇಜ್ಮೆಂಟ್ ಅವರು ಮಾತನ್ನು ಹೇಳಿದ್ರು, ಅದೆಲ್ಲ ನಮ್ಮ ಕೈಲಿ ವಯಸ್ಸಾಗೈತಪ್ಪ, ನಮಗೆ ಸಾಕಾಗೈತಿ, ನಮ್ಗೆ ಆಗೋದಲ್ಲ, ಇನ್ನು ನೀವೆಲ್ಲರೂ ಮಾಡೋದ್ರೆ ನೀವೇ ಮಾಡ್ರಿ, ನಾವು ಹಿಂದೆ ಕೂತಿರ್ತೀವಿ, ನಮ್ಮ ಕೈಲಿ ಆಗೋದಲ್ಲ ಅಂತ ಹೇಳಿದ್ರು. ಆದ್ರೆ ಅವಾಗ ಆ ವಿದ್ಯಾರ್ಥಿಗಳು ಬಂದೆಲ್ಲ ಹೇಳಿದ್ರು, ನೀವು ನುಸ್ತಾ ಪರ್ಮಿಷನ್ ಕೊಡ್ರಿ ಅಂತ ಕೇಳಿದಾಗ ನಾನು ಏನೋ ಒಂದು 4 ಜನ ಕೂಡ್ಬೋದು, 4 ವಿದ್ಯಾರ್ಥಿಗಳು ಬರ್ಬೋದು, ಒಂದು ಸಣ್ಣ ಕಾರ್ಯಕ್ರಮ ಮಾಡ್ಬೋದು. ಯಾರಿಗೂ ಇಲ್ಲಿ ದುಡ್ಡು ಕೊಟ್ಟು ಅಥವಾ ಯಾರಿಗೂ ಒಂದು ಆಮಿಷ ಒಡ್ಡಿ ಬಂದವರಲ್ಲ, ನೀವೆಲ್ಲ ಸ್ವಯಂ ಪ್ರೇರಿತವಾಗಿ ಬಂದವರು. ನಾವು ಮನುಷ್ಯರಿಗೆ ವೈರಿ ಯಾರಪ್ಪ? ನಮಗೆ ವೈರಿ ಯಾರು? ಒಬ್ಬಗ ವೈರಿ ಯಾರಪ್ಪ ಅಂತ ನೀವು ತಿಳ್ಕೊತೀರಿ. ನಮ್ಮ ಹೊಲ ಅವನವ್ನು ಸಿಮಿ ಬಿತ್ತಿರ್ತಾವ, ಅವ ನಮ್ಮ ವೈರಿ. ಅಥವಾ ನಮ್ಮ ಮನ್ಯಾಗ ಬಾಜುಕ್ ಮನೆ ಇರೋರು ನಮಗೆ ಲಿಂಬೆಕಾಯಿ ತಂದು ಹೋಗಿರ್ತಾರೋ ಅವ್ರು ನಮಗೆ ವೈರಿ. ಯಾರು ಹೇಳ್ರಿ ನಮಗೆ ವೈರಿ ಯಾರು? ಮನುಷ್ಯನಿಗೆ ವೈರಿ ಯಾರಪ್ಪ ಅಂದ್ರೆ ಆಲಸ್ಯ. ಆಲಸ್ಯನೇ ವೈರಿ. ನಮಗೇನಾಗ್ಬಿಟ್ಟೈತಿ ಇವತ್ತು? ಅಭ್ಯಾಸ ಮಾಡೋದ ಪಾಸ್ ಆಗಬೇಕು, ಅಭ್ಯಾಸ ಮಾಡೋದ ಪಾಸ್ ಆಗಬೇಕು, ಓದಲ್ದನ ನೌಕರಿ ಹಿಡಿಬೇಕು, ದುಡಿಲ್ದನ ಶ್ರೀಮಂತ ಆಗಬೇಕು. ಇವು ನಮ್ಮ ಮನಸ್ಸಿನ ವೈರಿಗಳು. ನಮಗೆ ಯಾರು ವೈರಿ ಅಲ್ಲ. ಎಲ್ಲದಕ್ಕಿಂತ ದೊಡ್ಡ ವೈರಿ ಅಂದ್ರೆ ಅಸಂತೋಷ. ಎಲ್ಲಕ್ಕಿಂತ ವೈರಿ ಅಸಂತೋಷ. ಮತ್ತೊಂದು ಕಬ್ಬ ಒಬ್ಬ ಒಂದು 1000 ಟನ್ ಕಬ್ಬ ಆಯ್ತು, ನಾವು ಆ ದಿವಸ ರಾತ್ರಿ ತನಕ ಮಲ್ಕೊಳ್ಳೋದು. ಒಬ್ಬ ಚಲೋ ಮನೆ ಕಟ್ಟದ ಅಂದ್ರೆ ನಮ್ಗೆ ವೈರಿ ಅದು. ಬೆಳೆಯಲಿಲ್ಲ, ಎಲ್ಲರೂ ಬೆಳಿಬೇಕು, ಎಲ್ಲರೂ ಚೆನ್ನಾಗಿರಬೇಕು, ನಮ್ಗಿಂತ ಮುಂದೆ ಹೋಗ್ಬೇಕು ಅನ್ನೋದೇ ಶಿಕ್ಷಣ. ಇವತ್ತು ಏನಾಗಿದೆ, ಒಬ್ಬ ಹೋದೊಂದು ಜಾತ್ರೆಗೆ ಹೋದಾನ, ಅಂಗಡಿಗಳಿದ್ವು ಅಲ್ಲೆಲ್ಲ. ಆ ಅಂಗಡಿಗಳದಾಗ ನಾವೊಂದು 20 ಕ್ವಿಂಟಲ್ ಮುಂದೆ ಮಾಡ್ಸೋದೇನು, ಮತ್ತು ನೀವು ಮಾಡಿಬಿಡ್ತೀರಿ ಅನ್ನೋದು ಕೇಳಿದ್ರು ಒಬ್ಬ ಗಡ್ಯಾಗ ಹೋಗಿ. ಮಾಡಿಬಿಡ್ತೀವ್ರಿ ಅಂತ ಸ್ಯಾಂಪಲ್ ಕೂಡ 1 ಕಿಲೋ ನೋಡ್ರು ಅಂತಂದು ಅಲ್ಲಿ 1 ಕಿಲೋ ತೊಗೊಂಡದನ್ನು. ಅಂದರೆ 20 ಕ್ವಿಂಟಲ್ ಮಾಡ್ಸೋದನ್ನ ಅವ್ರಿಗೂ ಅಂಗಡಿ ಅವರು ನೋಡಿ ಇಷ್ಟಿದೆ ಗಿರಾಕಿ ಸಿಕ್ತು, ನಮಗೂ ಲಾಭ ಆದೈತೆ. 1 ಕಿಲೋ ಮುಂದೆ ಕೊಟ್ಟವು. ಮತ್ತೊಂದು ಅಂಗಡಿ ಹೋದ, ಅಲ್ಲಿಯೂ ಅದನ್ನ ಹೇಳಿದವು, 20 ಕ್ವಿಂಟಲ್ ನಾ ಮುಂದೆ ಮಾಡ್ಸೋದೇನು, ನಿಮ್ದು ಏನು ರೇಟ, ಮತ್ತು ಚಲೋ ಮಾಡ್ತೀರಿ ನಾನು. ಹೌದು ಮಾಡ್ತೇನೆ ರೀ ಅಂದ್ರೆ ಅವ್ರು. ನಮ್ಮ 1 ಕಿಲೋ ಶಾಂಪಲ್ ಕೊಟ್ಟು ಹೋಗೋದು. ಹಿಂಗೆ ಒಂದು 20 ಅಂಗಡಿಯಾಗ ತೊಗೊಂಡು ಹೋಗಿ ಎಲ್ಲ ಕಿಲೋ ಗುಳೆ ಮಾಡಿ ಅವನಲ್ಲಿ ಒಂದು 2 ಕ್ವಿಂಟಲ್ ಅದು ಮಾಡ್ಕೊಂಡದ್ದು. ಅಲ್ಲಿ ಹೋಗಿ ಮತ್ತೊಂದು ಅಂಗಡಿ ತಾವು ಅದನ್ನ ಮುಂದೆ ಯಾವ ಮಾರ್ಲಾಕತ್ತ. ಅಂದರೆ ಇದು ನಮ್ಮ ಮನಸ್ಥಿತಿ ಇದು ಐತಿ ಇವತ್ತು. ಅಂದರೆ ಹಿಂಗೆ ನಾವು ಶ್ರೀಮಂತರಾಗಬೇಕು, ಹಿಂಗೆ ನಾವು ಬೆಳಿಬೇಕು. ಇವತ್ತು ಸಾಕಷ್ಟು ಜನ ನಾವೆಲ್ಲ ಇದೇವ್ರಿ, ಎಲ್ಲ ನಾವು ರೈತರ, ನಾನು ರೈತ, ಇಲ್ಲಿ ಮೇಲೆ ಗೊತ್ತವ್ರು ಎಲ್ಲ ರೈತರ. ಎಲ್ಲರೂ ಎಷ್ಟು ಜನ ನಾವು ಹೊಲಕ್ಕೆ ಹೋಗಿ ನಾವು ದೇಹಕ್ಕೆ ಮಾಡ್ಲಾಕತ್ತಿದ್ದೀವಿ, ಎಷ್ಟು ಜನ ಆಗೋ ಮುಂದೆ ನಿಂತು ಕೆಲಸ ಮಾಡ್ಕೊಳಕತ್ತೀವಿ, ಎಲ್ಲ ಹೋಯ್ತವ ಎಲ್ಲ. ಇವತ್ತು ನಾವು ರೈತರ ಇದಾಗ ಯಾರೋ ಹೆಣ್ಮಕ್ಳು ಭಾಳ ಚಂದ ಮಾತಾಡ ನಮ್ಮ ಡುಬ್ಲೆ ಅವಳು ಹೇಳ್ರಿ, ನಾವೆಲ್ಲ ರೈತರ ಮಕ್ಕಳು, ನಮ್ಮ ತಮ್ಮ ಒಕ್ಕಲ್ತನ ಮಾಡಕಲ್ಲ, ಯಾರು ಹೆಣ್ಣು ಕೊಡುವರು ಅಂತೀವಿ. ಏನೂ ಇಲ್ಲ. ಇನ್ನೊಂದು ಕೆಲವು ದಿವಸದಲ್ಲಿ ಹುಡುಗಿಯಾರದು ಬರ್ತಾರೆ ನಮ್ಮ ತಗ. ಯಾಕಂದ್ರೆ ಲಾಸ್ಟ್ ಕೊನೆಗೆ ಉಳಿದಿದೆ. ಎಲ್ಲ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅನ್ನೋದು. ನಾವೆಲ್ಲರೂ ಇಲ್ಲಿ ಗೊತ್ತವ್ರು ಎಲ್ಲ ರೈತರಿದ್ದೇವು, ಯಾರು IAS ಆಫೀಸರ್ ಇಲ್ಲ, ಯಾರೂ ಇಲ್ಲ. ನಾವೆಲ್ಲರೂ 1 ವರ್ಷ ಬೆಳೆದು ಮನ್ಯಾಗ ಕುಂತೀವಿ ಅಂದ್ರೆ ಏನು ತಿನ್ನೋರ್ತೀರಿ ನೀವು? ರೊಕ್ಕ ರೂಪಾಯಿ ತಿನ್ನೋರ್ತೀರಿ, ಬೆಳ್ಳಿ ಬಂಗಾರ ತಿನ್ನೋರ್ತೀರಿ? ಇಲ್ಲ. ಎಲ್ಲರೂ ನಾವು ಅಗ್ರಿಕಲ್ಚರ್ಗೆ ಬರಲೇಬೇಕು, ನಾವೆಲ್ಲ ಮತ್ತೆ ಒಕ್ಕಲ್ತನಕ್ಕೆ ಬರಲೇಬೇಕು. ಇದು ಏನಾಗಿದೆ, ಯಾರೋ ಒಕ್ಕಲ್ತನ ಈಗ ನಮ್ಮ ಮನ್ಯಾಗ ನೀವೆಲ್ಲರೂ ಇದ್ದೀರಿ. ಈಗ ಎಷ್ಟೋ ಜನ ಹೆಣ್ಮಕ್ಳ ರೈತರನ್ನು ಮಾಡ್ಕೊಂಡಿದ್ದೀರಿ. ಎಷ್ಟು ಜನ ರೈತರೀಗ ಹೆಣ್ಮಕ್ಳ ಎಮ್ಮೆ 8 ಕಾಸು ಮಾಡ್ತೀರಿ, 2 ಜನ ಮೇವು ಹೊಲ್ದಾಗ ಹೋಗಿ ಮೇವು ಮಾಡ್ತೀರಿ, 2 ಜನ ಈ ಆಳುಗಳಿಗೆ ನಿಮ್ಮಲ್ಲಿ ಅದಾವ ಆಳುಗಳ ಊಟ ಕೊಡ್ತೀರಿ? ಇಲ್ಲ. ಎಲ್ಲರೂ ಯಾರೂ ಮೇವಿಗೂ ಹೋಗೋದಿಲ್ಲ. ನಮ್ಮ ತಾಯಿ, ನಮ್ಮ ಅಜ್ಜಿ ಎಲ್ಲರೂ ಬಿಸು ಕಲ್ಲದಾಗ ಎಲ್ಲ ಜೋಳ ಬೇಯಿಸ್ತಿದ್ರು, ಗೋಧಿ ಬೇಯಿಸ್ತಿದ್ರು, ಮತ್ತು ಮನ್ಯಾಗ 10-20 ಮಂದಿದ ಅಡುಗೆ ಮಾಡ್ತಿದ್ರು. ಆಳುಗಳು 10 ಆಳುಗಳು ಇರ್ತಿದ್ರು ಮನ್ಯಾಗ, 10 ಆಳುಗಳದ್ದು ಅಡುಗೆ ಮಾಡ್ತಿದ್ರು. ಈಗ ಯಾರಿಲ್ಲ, ಗಂಡ ಐತಿ ಇಬ್ಬರ. ಈ ವ್ಯವಸ್ಥೆ ಅದಕ್ಕೆ ಒಕ್ಕಲ್ತನದಲ್ಲಿಯೂ ಸುಧಾರಣೆಗಳಾಗಿದ್ದವು. ನಾವು
ಕಬ್ಬ ಬೆಳೆಯಕದೆವು, ನಾವು ನಿಮಗೆ ಪಿಕ್ಚರ್ಗೆ ಸಿಟಿಗೆ ಒಯ್ದಾಕದೆವು, ನಾವು ವಾಟ್ಸಪ್ ಕೊಡ್ತಾ ಇದ್ದೀವಿ, ನಮ್ಮಲ್ಲಿಯೂ ಟಿ ವಿ ಇದಾವು, ನಮ್ಮಲ್ಲಿಯೂ ಎಲ್ಲ ಇದಾವು. ಅದಕ್ಕೆ ಒಕ್ಕಲ್ತನ ಮನೆತನದಲ್ಲಿ ಒಂದು ಮೆಂಟ್ಯಾಲಿಟಿ ಅದು. ಒಕ್ಕಲ್ತನ ಅಂದ್ರೆ ಒಂದು ಕೆಳಮಟ್ಟದ್ದು ಅಂತೇಳಿ. ಒಕ್ಕಲ್ತನ ಅಂದ್ರೆ ಬೆಳೆಯಲಿಲ್ಲ ಅಂದ್ರೆ ಏನು ತಿನ್ನೋದ್ರಿ ನೀವು? ಅನ್ನ ಹಾಕೋರು, ದೇಶಕ್ಕೆ ಅನ್ನ ಹಾಕೋರು ಒಕ್ಕಲಿಗ. ಇದು ನಮ್ಮ ತಿಳ್ಕೋಬೇಕು. ಯಾರು ಹೆಣ್ಮಕ್ಳು ಮಾಡ್ಕೊಂಡು ನಾವು ಹೆಮ್ಮೆಯಿಂದ ಹೇಳ್ರಿ ನೀವು, ನಾನು ಅಗ್ರಿಕಲ್ಚರ್ದವ್ರು ಮಾಡ್ಕೊತೀನಿ ಅದು ನಿಮ್ಮ ವಾಪಸ್ ಹೇಳ್ರಿ. ನಾವು ನೌಕರಿದವ ಏನು ನೌಕರಿದಾಗ ಈಗ ನಮ್ಮ ಸುರೇಶನ ಮಗಳು ಮಾತಾಡಿ ಭಾಳ ಚಂದ ಮಾತಾಡಿದಿ, ಭಾಳ ಬ್ಯೂಟಿಫುಲ್ ಮಾತಾಡಿದಿ. ನಿಮ್ಮ ಅಪ್ಪ ಒಕ್ಕಲ್ತನ ಮಾಡಿದ, ನಿಮ್ಮ ಅವ್ವ ಒಕ್ಕಲ್ತನ ಮಾಡಿದ್ರು, ಹೆಂಡಕಾಸು ಮಾಡಿದ್ರು, ಹಾಲು ತೆಗೆದ್ರು. ನೀ ಇವತ್ತು ದಿವಸ ನಿಮ್ಮ ಮೈಗೆ ಬಂದು ಮಾತಾಡಿದಿ ನೌಕರಿ ಇರದ್ದಿ. ನಾವು ನಿಮಗೆ ಮ್ಯಾಟ್ರಿಕ್ ಆದ್ರಲ್ಲ ಮದುವೆ ಮಾಡಿಕೊಡ್ತಿದ್ವಿ ಅಂದ್ರೆ ಅದಕ್ಕಾಗಿ ಒಕ್ಕಲತನ ಒಂದು ಕೆಳಮಟ್ಟದ ಪ್ರಮೋಷನ್ ಅಲ್ಲ. ಅದು ಯಾವಾಗ ನಾವ DC, ನಾವ ಕಲೆಕ್ಟರ್, ನಾವ ಮುಖ್ಯಮಂತ್ರಿ, ಯಾವ ಒಕ್ಕಲ್ತನ ಮಾಡ್ತಾರ ಅವ ಎಲ್ಲದಕ್ಕಿಂತ ಶ್ರೇಷ್ಠ. ನೀವೇನ್ ತಿಳಿಯಾದ್ರಿ? ಒಕ್ಕಲ್ತನ ಮಾಡೋರಂದ್ರೆ ದರಿದ್ರ, ಅವ ಕೆಳಮಟ್ಟದ ಮಾತ್ರ ಅಲ್ಲ. ನಾವು ಯಾವಾಗ ಬೇಕಾದಾಗ ಮಾಡ್ಬೋದು, ಯಾವಾಗ ಹೋಗೋದು ಮಲಗಬಹುದು. ನಮಗೆ ರಜಾ ಅನ್ನೋದು ಏನಿಲ್ಲ, ಎವ್ರಿ ಡೇ ಸಂಡೇ ನಮಗೆ. ನೀವು ಒಂದು ದಿವಸ ತೆಗೆದುಕೊಂಡಿಲ್ಲ ಅಂದ್ರೆ ನಿಮಗೆ ಪಗಾರ ಬರಲ್ಲ. ಮತ್ತು ನಿಮಗೆಲ್ಲ ಇಲ್ಲಿಂದ ನೀವು ಹೋಗಿದ್ದೀವಿ ಇಲ್ಲಿ ನೌಕರಿ ಮಾಡೋದಿ ಕಾರ್, ನಾವು ನಿಮ್ಮಪ್ಪ ಅವ್ವ ಇಲ್ಲಿಂದ ಕಳಿಸ್ಬೇಕು. ಆಮೇಲೆ ಗೋಧಿ ಹಿಟ್ಟು ಕಳಿಸ್ಬೇಕು, ಜೋಳ ಹಿಟ್ಟು ಕಳಿಸ್ಬೇಕು. ಜೋಳ ಹಿಟ್ಟು ಬೆಂಗಳೂರದಾಗ ಗೊತ್ತಾಯಿಲ್ಲ ನಿಮಗೆ, ಜೋಳ ಇಲ್ಲಿ ಬೀಸ್ತಾರ ಅನ್ನೋದು ಗೊತ್ತಿಲ್ಲ. ಆಮೇಲೆ ಖಾರ ಮಾಡೋದು ಗೊತ್ತಿಲ್ಲ ನಿಮ್ಗೆ. ಏನು ಖಾರ ಮಾಡ್ತೀರಿ? ಶಾವಿಗೆ ಮಾಡ್ತೀರಿ? ಯಾರಾದ್ರೂ ಇಲ್ಲಿ ಅಲ್ಬಾಗಕ್ಕೆ ಹೋದ್ರಿ ಯಾರು ಶಾವಿಗೆ ಮಾಡ್ತಾರೆ ಹೇಳ್ರಿ? ಯಾರಿಗೂ ಶಾವಿಗೆ ಮಾಡಕ್ಕೆ ಬರಲ್ಲ. ಮತ್ತು ಶಾವಿಗೆ ನಿಮ್ಮ ಅಪ್ಪನ ಕಳಿಸ್ಬೇಕು, ಮತ್ತೆ ಒರೆಸ್ಬೇಕು. ಇದು ಎಲ್ಲ ನಾವು ನಿಮ್ಮನ್ನ ಹಡದು ಬೆಳೆಸಿ ದೊಡ್ಡವ್ರು ಮಾಡಿ ಇವತ್ತು ಗೋಧಿ ಹಿಟ್ಟ, ಜೋಳ ಹಿಟ್ಟ, ಶಾವಿಗೆ, ಶಾಂಡಿಗೆ ಎಲ್ಲ ನಿಮಗೆ. ಅವರು ನಿಮ್ಮ ಜೊತೆಗೆ ಹೋಯ್ರಿ, ಅವ್ರಿಗೂ ನೋಡ್ರಿ. ಒಬ್ಬ 4 ಮಂದಿ ಅಂತಂಬ್ರು ಇರ್ತೀವಿ ನಾವು. 4 ಮಂದಿ ಅಂತಂಬ್ರು ಇದ್ದಾಗ ಅಲ್ಲಿ ಒಬ್ಬ ಆಫೀಸರ್ ಇರ್ತಾ, IAS ಆಫೀಸರ್ ಇರ್ತಾ, ದೊಡ್ಡ ಪೋಸ್ಟ್ದಾಗಿರ್ತ. ನಾವು 3 ಮಂದಿ ಅಂತಂದ್ರೆ ಒಂದು ಒಕ್ಕಲ್ತನ ಮಾಡ್ತಿರ್ತಾರೆ. ಮಕ್ಕಳು ಇವತ್ತಿನ ದಿವಸ ಇದೆ ಹೇಳಿದ್ರೆ ಮಾನವೀಯ ಮೌಲ್ಯಗಳ ಏನು ನಾವು ಇಲ್ಲಿದ್ದಾವು. ಕೇವಲ ಫಸ್ಟ್ ರ್ಯಾಂಕ್ ಬಂದೀವಿ ನಾವು, ಅಥವಾ ನಾವು ಅಗದಿ ದೊಡ್ಡ ಪೋಸ್ಟ್ದಾಗ ಹೋದೀವಿ ಅಂದ್ರೆ ಅಲ್ಲ. ಮಾನವೀಯ ಮೌಲ್ಯಗಳನ್ನ ಯಾರು ಕಲಿತು ನಮ್ಮ ಹತ್ಯನವರು ಜೊತೆ ಇದ್ದವ್ರು ಯಾರು ನಾವು ನೆನೆಸ್ತೇವು. ಇವತ್ತು ಶಾಲೆಯನ್ನು ನೀವೆಲ್ಲ ನೆನೆಸಿದ್ದೀರಿ, ಇಲ್ಲಿ ಬಂದು ಬೆಳ್ಳಿ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಇದೇ ಒಂದು ದೊಡ್ಡ ಸಾಧನೆ. ನೀವೆಲ್ಲರೂ ಏನೂ ಸಾಧನೆ ಮಾಡಿದ್ರು, ಇವತ್ತು ಬಂದು ಈ ಶಾಲೆಯಾಗ ನಾವು ಕಲ್ತಿದ್ದೀವಿ. ಇಲ್ಲಿ ಒಂದು ನುಡಿಗಳು ನುಡಿದ್ರಿಲ್ಲ, ಇದಕ್ಕಿಂತ ದೊಡ್ಡ ಸಾಧನೆ ಮತ್ತೊಂದಿಲ್ಲ. ಅದಕ್ಕೆ ಈ ಒಂದು ಗುಣವನ್ನು ಹೊಂದಿದಂಥ ಇಲ್ಲಿ ಕಲ್ತಂಥ ಮಕ್ಕಳು ಭಾಳ ಒಳ್ಳೆ ಪೋಸ್ಟ್ದಲ್ಲಿದ್ದರು. ಅವರ ಬುದ್ಧಿವಂತರು ಭಾಳ ಒಳ್ಳೆಯದಿದೆ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ. ಅದಕ್ಕೆ ಎಷ್ಟೋ ಜನ ಕಲಿತವ್ರು ಅವ್ರ ಊರನ್ನೂ ಬಂದಿಲ್ಲ, ಇಲ್ಲಿ ಕುಶಾಲಧಾರ ಕಲಿತವ್ರು ಎಷ್ಟೋ ಮಂದಿ ಆಗಿರ್ಬೇಕು, ಅಥವಾ ನಮ್ಮೂರಾಗ ಕಲ್ತಬೇಕು ಮಡವಾದವರು. ಕೆಲವೊಂದು IAS ಆಫೀಸರು ಇದ್ದಾರೆ, ಕೆಲವೊಂದು ಒಳ್ಳೆ ಪೋಸ್ಟ್ದಲ್ಲಿ ಹೋದರು. ಅವ್ರ ಊರಿಗೆ ನಾವು ಮಡವಾದವ್ರ ಹತ್ರ ಹೋದಾಗ ನಮಗೇನು ಗೊತ್ತಿಲ್ಲ ಅನ್ನುವಂಥ ಭಾಷೆಗಳನ್ನು ನಾವು ನೋಡಿದೆವು. ಯಾಕಂದರೆ ನಾವು ಕಲಿತದ ಊರ, ನಮ್ಮ ತಾಯಿ ತಂದೆ, ನಮ್ಮ ಹತ್ತಿರಕ್ಕಿದ್ದವ್ರದ್ದು ಪರಿಸರ ಬರಿಬಾರ್ದು. ಪರಿಸರದವನ್ನೆಲ್ಲ ನೆನಪಿಡ್ಬೇಕು. ವರ್ಷಕ್ಕೊಮ್ಮೆ ನೀವು ಊರಿಗೆ ಬರ್ತು ಬರ್ರಿ, ವರ್ಷಕ್ಕೆ ಬಂದು ಎಲ್ಲರನ್ನೂ ಮಾತಾಡಿಸಿ ಹೋದ್ರೆ ಅದ ಒಂದು ದೊಡ್ಡ ಆಶೀರ್ವಾದ. ಅವ್ರಿಗೆ ಹೇಳಪ್ಪ, ಒಂದು ಹುಡುಗಿ ಬಂದಿತ್ತು ನಮ್ಮ ಊರದ, ಎಲ್ಲರೂ ಮನೆಗೆ ಬಂತು, ಎಲ್ಲರೂ ಮಾತಾಡಿಸೋಯ್ತು ಅನ್ನುವಂಥ ಭಾವನೆಗಳು ನಮ್ಮಲ್ಲಿ ಇರಬೇಕು. ಇಲ್ಲಿದ್ದಕ್ಕೆ ಏನು ಹಳ್ಳಿಯಲ್ಲಿ ಒಂದು ಸರಿ ರೋಡ್ ಇಲ್ಲ, ಶೌಚಾಲಯ ಇಲ್ಲ, ಅದೆಲ್ಲಿ ಹೋಗೋದು ಹಳ್ಳಿಗೆ ಅದಡ ಅದು ಮಾಡೋದು. ಯಾಕಂದ್ರೆ ನೀವು ಹುಟ್ಟಿದ್ದಾರೆ ಇಲ್ಲೇ, ಬೆಳೆದಿದ್ದಾರೆ ಇಲ್ಲೇ. ಈ ಮನೋಭಾವವನ್ನು ಹೊಂದಬೇಕು ಎಲ್ಲರೂ. ಈ ಶಿಕ್ಷಣ ಮೇಲೆ ಇನ್ನೂ ಎಲ್ಲ ಚಲೋ ಪೋಸ್ಟ್ದಾಗಿದೆ. ನೀವು ಲಾಖಗಟ್ಟಲೆ ವರ್ಷ ಪಗಾರ ತಗೋತೀರಿ. ಏನು ಒಂದು 10,000 20,000 ಶಾಲೆ ಕಟ್ಟಬೇಕಾದ್ರೆ ಅವ್ರು ಎಷ್ಟು ಕಷ್ಟ ಆಗೈತಿ. ಮುಲ್ಗೊಂಡು ಪಟ್ಲ ಮತ್ತು ಎಲ್ಲ ಇಲ್ಲಿ ಕಮಿಟಿ ಅವ್ರಿಗೆ ಭಿಕ್ಷೆಯನ್ನು ಬೇಡಿ ಅವಾಗ ಅವ್ರು 94 95ರಲ್ಲಿ ಜರಗತ್ತ ಶಾಲೆ ಕಟ್ಟಲಾದ್ರಿ ಅಂದ್ರೆ ನೀವೆಲ್ಲ ಈ ಪೋಸ್ಟ್ನ್ಯಾಗ ಹೋಗ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅದು ಮತ್ತೆ ಎಲ್ಲೇ ಕೂಡ ಹೋಗ್ತೀರಿ ನೀವು, ಉಗಾರ ಬುದ್ರಕ್ಕೂ ಅಥವಾ ಎಲ್ಲೇ ಕೂಡ ಹೋಗಿ ಶಾಲೆ ಕಲಿಬೇಕಾಗಿತ್ತು. ಇಲ್ಲಿ ಶಾಲೆ ಕಲಿತು ನಮಗೆ ಈ ಶಾಲೆ ಈ ಸ್ಥಾನ ಕೊಟ್ಟಿದೆಯಲ್ಲ ಅನ್ನುವಂಥ ಭಾವನೆ ಇದ್ದು ನಿಮ್ಮ ಅಲ್ಪ ಏನಾದರೂ ಒಂದು ಸಹಾಯ ಸಹಕಾರ ಮಾಡಿದರೆ. ಇಲ್ಲಿ ಏಡೆಡ್ ಆಗಿದೆ, 94ದು ಏಡೆಡ್ ಆಗಿದೆ. ಇನ್ನೂ ಹೈಸ್ಕೂಲ್ ಏಡೆಡ್ ಇಲ್ಲ. ಅವ್ರ ಟೀಚರ್ ಸಂಬಳ ಕೊಡೋದು, ಟೀಚರ್ಗಳು ಸಂಬಳ ಕೊಡೋದು ಒಂದು ದೊಡ್ಡ ಕಠಿಣ ಆಗಿಬಿಟ್ಟೈತೆ ಇವತ್ತು. ಯಾಕಂದರೆ ನಮ್ಮಲ್ಲಿ ಸಿಟಿಯಲ್ಲಿ ಪಟ್ಟಣದಲ್ಲಿ ಶಾಲೆಗಳು ಸಾಕು ಹಸಿದಿದೆ. ನಮಗೆಲ್ಲರೂ ಮನುಷ್ಯನಾಗ ಬೈಲಾಗದಿದ್ದಾರೆ, ನಮ್ಗೆ ಗೊತ್ತಾದಿದ್ದು ಅದು ಯಾರೂ ಮಾತಾಡೋಂಗಿಲ್ಲ. ಅದನ್ನು ನಾವು ಭಾವನೆ ಅನ್ಕೊಳ್ಳೋಕೆ 40-50 ವರ್ಷದಲ್ಲಿ ನಾವು ರಾಜಕೀಯದಲ್ಲಿ ಎಲ್ಲವನ್ನು ಕಲ್ತಿದ್ದೀವಿ. ಅದಕ್ಕೆ ಇಲ್ಲಿ ಕರೆಸಿ ಸತ್ಕರಿಸಿ ಭಾಳ ಒಳ್ಳೆಯ ಕಾರ್ಯಕ್ರಮ ಮಾಡಿರಿ. ಹಳೆಯ ವಿದ್ಯಾರ್ಥಿಗಳು ಭಾಳ ಚೆನ್ನಾಗಿ ಮಾತಾಡ್ರಿ ಎಲ್ಲರೂ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಹೇಳಿಕ್ಕೆ ಬಯಸ್ತೀನಿ.
ಇನ್ನೂ ಮುಂದೆ ಸಹಿತ ಇಲ್ಲಿ ಒಳ್ಳೆಯ ಸ್ಥಾನಕ್ಕೆ ಹೋಗಿ ನಾವು ರಾಜಕಾರಣಿ ಇರೋದ್ರಿಂದ ನಿಮಗೇನು ಸಹಾಯ ಸಹಕಾರ ಬೇಕಾದ್ರೂ ಅದು ಒದಗಿಸಲಿಕ್ಕೆ ಸಿದ್ಧಿದ್ದೀವಿ. ಇನ್ನೂ ಹೆಚ್ಚಿಗೆ ಹೋಗಲಿ. ಇದು 50ನೇ ವರ್ಷದ ಆಚರಣೆಯನ್ನು ಆಗಲಿ, 100 ವರ್ಷ ಆಚರಣೆ ಆಗಲಿ, ಇನ್ನು ಎಲ್ಲಿ ಕಾಲೇಜ ಆಗಿ ಬೇರೆ ಬೇರೆ ಇಲಾಖೆಗಳು ಬರಲಿ, ಇಲ್ಲಿ ಮತ್ತು ಬಿಲ್ಡಿಂಗ್ಗಳು ಹೆಚ್ಚಿಗೆ ಕಟ್ಟಲಿ, ಅದಕ್ಕೆ ಏನು ಸಹಾಯ ಸಹಕಾರ ಬೇಕಾದ್ರೂ ನಾವು ಕೊಡ್ಲಿಕ್ಕೆ ಇದ್ದೇವೆ ಅನ್ನುವಂಥ ಮಾತನ್ನು ಸಂದರ್ಭ ಹೇಳ್ತಾ ನನ್ನನ್ನು ಕರೆಸಿ ಸತ್ಕರಿಸಿ ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ಆಡಳಿತ ಮಂಡಳಿ ಸದಸ್ಯರಲ್ಲಿ, ಶಿಕ್ಷಕರಲ್ಲಿ, ಎಲ್ಲ ನೆರೆದಂಥ ಹಿರಿಯರಲ್ಲಿ, ಯುವಕರಲ್ಲಿ ಎಲ್ಲರಲ್ಲಿ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕುಸನಾಳ ಗ್ರಾಮದ ಪಾರ್ಶ್ವನಾಥ ಎಜುಕೇಷನ್ ಮೈನಾರಿಟಿ ಟ್ರಸ್ಟ್ ಕನ್ನಡ ಮಾಧ್ಯಮ ಪ್ರೌಢ ಹಾಗೂ ಪ್ರಾಥಮಿಕ ಶಿಕ್ಷಣ ಸಂಸ್ಥೆ ಇವಾಗ 25ನೇ ವರ್ಷದ ಬೆಳ್ಳಿ ಮಹೋತ್ಸವವನ್ನ ಆಚರಿಸುತ್ತಾ ಇದೆ. ನಾನು 2000 ನಂತರನೇ ಇದೇ ಶಿಕ್ಷಣ ಸಂಸ್ಥೆಯಿಂದ ಆದಷ್ಟು 200ಕ್ಕೂ ಹೆಚ್ಚು ಇಂಜಿನಿಯರ್ಸ್ಗಳು, ಡಾಕ್ಟರ್ಸ್, ಟೀಚರ್ಸ್